Yes, we are live. ಎಲ್ಲರಿಗೂ ನಮಸ್ಕಾರ. ಎಲ್ಲ ಓದುಗರಿಗೆ, ಪುಸ್ತಕ ಪ್ರಿಯರಿಗೆ ಎಲ್ರಿಗೂ ನಮಸ್ಕಾರ. ಪ್ರತಿ ವಾರದಂತೆ ಈ ವಾರ ಕೂಡ ಹರಿವು ಬುಕ್ಸ್ನ ವತಿಯಿಂದ ಹರಟೆ ಎಟ್ ಹರಿವು ಮಾಡ್ತಾ ಇದೀವಿ. ಇದು ಹರಟೆ ಎಟ್ ಹರಿವುನ 18ನೇ ಸಂಚಿಕೆ ಇವತ್ತು ನಡೆಸ್ತಾ ಇದೀವಿ. ಸೊ ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಈ ವಾರದ ಅತಿಥಿಯಾಗಿ ಲೇಖಕರಾದ ಸತೀಶ್ ವೆಂಕಟಸುಬ್ಬು ಅವರು, ನಾವು ಮೊದಲೇ ತಿಳಿಸಿದ್ವಿ, ಸೈಬರ್ ಕ್ರೈಮ್ ಅನ್ನೋ ಒಂದು ಪುಸ್ತಕನ ಬರೆದಿದ್ದಾರೆ. ಅದು ಕನ್ನಡದಲ್ಲದೆ ಇಂಗ್ಲಿಷಲ್ಲೂ ಕೂಡ ಪುಸ್ತಕ ಲಭ್ಯ ಇದೆ. ಸೈಬರ್ ಕ್ರೈಮ್ ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳಕ್ಕೆ, ಆ ಪುಸ್ತಕದ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಅದರ ಲೇಖಕರಾದ ಸತೀಶ್ ವೆಂಕಟಸುಬ್ಬು ಅವರು ಇದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮ ಜೊತೆ ಈ ಹರಟೆ ಕಾರ್ಯಕ್ರಮದಲ್ಲಿ ಈ ಸೈಬರ್ ಕ್ರೈಮ್ ವಿಚಾರದ ಬಗ್ಗೆ ಮಾತಾಡಕ್ಕೆ, ಅದರ ಸುತ್ತ ಮುತ್ತ ಏನ್ ನಡೀತಿದೆ ಅಥವಾ ಆ ಪುಸ್ತಕದಲ್ಲಿ ಏನಿದೆ ಅದ್ರ ಬಗ್ಗೆ ಹಂಚ್ಕೋತಾ ಮಾತಾಡಕ್ಕೆ ಹರಿವು ಬುಕ್ಸ್ ನ ನಿರ್ದೇಶಕರಾದ ರತೀಶ್ ಸರ್ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಇವಾಗ ನಿಮ್ಗೆ ಹರಿವು ಬುಕ್ಸ್ ಈ ಹರಿವು ಬುಕ್ಸ್ ಪ್ರತಿ ವಾರ ಮಾಡ್ತೀವಿ. ನೀವು ಪ್ರತಿ ವಾರ ನಾವು ಇದನ್ನ ನೋಡ್ತಾ ಇರ್ತೀವಿ. ಹರಟೆ ಎಟ್ ಹರಿವು ಅನ್ನೋ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರ್ತೀವಿ. ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ, ಪುಸ್ತಕ ಇರ್ಬೋದು, ಪುಸ್ತಕ ಬರೆದ ಲೇಖಕರಾಗಿರ್ಬೋದು, ಪಬ್ಲಿಷರ್ ಆಗಿರ್ಬೋದು, ಅಥವಾ ಓದುಗರಿರ್ಬೋದು, ಅವ್ರ ಜೊತೆ ನಾವು ಒಂದ್ ಅರ್ಧ ಗಂಟೆ ಜೊತೆಯಾಗಿ ಪುಸ್ತಕದ ಬಗ್ಗೆ ಅಥವಾ ಸಾಹಿತ್ಯ ಲೋಕದ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಒಂದು ಅರ್ಧ ಗಂಟೆ ಸಮಯನ ಕಳಿತೀವಿ. ಸೊ ಈ ವಾರದ ಅತಿಥಿ ನಮ್ಗೆ ಸತೀಶ್ ವೆಂಕಟಸುಬ್ಬು ಸರ್ ಅವರು ಇದ್ದಾರೆ. ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಟ್ಟು ನಿಮ್ಗೆ ಮುಂದೆ ಹೋಗೋಣ ಅಂತ ಅನ್ಕೋತೀನಿ. ಸೊ ಸತೀಶ್ ಸರ್ ಅವರು ಈಗ ಸದ್ಯಕ್ಕೆ ಮೈಸೂರಿನ ಒಂದು ಕೋರ್ಟ್ ನಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮುಂಚೆ ಅವರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಅನ್ನೋ ಅದರಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು. ಅದಾದ ತಕ್ಷಣ LLB ಪದವಿ ಪಡಿತಾರೆ. ನಂತರ ಒಂದು 20 ವರ್ಷ IT ಅಲ್ಲಿ ಕೆಲಸ ಕೂಡ ಮಾಡ್ತಾರೆ. LLB ಆದ್ಮೇಲೆ ಡಿಪ್ಲೊಮಾ ಇನ್ ಸೈಬರ್ ಲಾ ಮತ್ತೆ ಫೋರೆನ್ಸಿಕ್ಸ್ ಆದ್ಮೇಲೆ ಅವರು ಈ ಜನರಿಗೆ ಹೆಲ್ಪ್ ಆಗ್ಲಿ ಅಂತ ಸೈಬರ್ ಮಿತ್ರ ಅನ್ನೋ ಒಂದು ವೆಬ್ಸೈಟ್ ಅನ್ನು ಕೂಡ ಓಪನ್ ಮಾಡಿ, ಅದರಲ್ಲಿ ಸೈಬರ್ ಕ್ರೈಮ್ ಅಂದ್ರೆ ಹೇಗ್ ನಡೀತಿದೆ, ಹೊಸದಾಗಿ ಹೇಗೆಲ್ಲ ಸೃಷ್ಟಿ ಆಗ್ತಿದೆ, ಮೋಸಕ್ಕೆ ಹೇಗೆ ಒಳಗಾಗ್ತಿದ್ದಾರೆ, ಅದನ್ನ ಜನರಿಗೆ ಅರಿವು ಮೂಡಿಸ್ಬೇಕು ಅಂತ ಈ ತರದೆಲ್ಲ ಸಮಾಜಕ್ಕೆ ಕಾಳಜಿ ತೋರುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗೆ ಅವರು ಪೇಪರ್ ಆರ್ಟಿಕಲ್ಸ್ ಮತ್ತೆ ಆಕಾಶವಾಣಿಲೂ ಕೂಡ ಬಹಳಷ್ಟು ಸಂದರ್ಶನಗಳನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಸೈಬರ್ ಕ್ರೈಮ್ ಅಂತ ಪುಸ್ತಕವನ್ನ ಬರೆದು ಜನರಿಗೆ ನೇರವಾಗಿ ತಲುಪೋ ತರ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಸೈಬರ್ ಕ್ರೈಮ್ ವಿಚಾರವಾಗಿ ಬಹಳಷ್ಟು ಸಣ್ಣ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವಂತ ಎಲ್ಲ ಮಾಹಿತಿಗಳನ್ನ ಪುಸ್ತಕದಲ್ಲಿ ಒಳಗೊಂಡು ಈ ಪುಸ್ತಕವನ್ನು ಕೂಡ ಜನರಿಗೆ ತಲುಪಿಸ್ತಾ ಇದ್ದಾರೆ. ಸೊ ಸರ್, ಮತ್ತೊಮ್ಮೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ರತೀಶ್ ಸರ್ ಅವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸಂಜಯ್, ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಟ್ರಿ. ಮೊದಲನೇದಾಗಿ ಇಂಥ ಒಂದು ಅದ್ಭುತವಾದ ಪುಸ್ತಕವನ್ನ ಕನ್ನಡಿಗರಿಗೆ, ಕನ್ನಡ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಅಥವಾ ಕೊಡುಗೆಯಾಗಿ ಕೊಟ್ಟಂತಹ ಸತೀಶ್ ವೆಂಕಟಸುಬ್ಬು ಅವರಿಗೆ ನಾನು ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಹರಿವು ಬುಕ್ಸ್ ಪರವಾಗಿ. ಅದ ಕಾರಣ ಏನು ಅಂದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಥವಾ ಇಂಟರ್ನೆಟ್ ಅಥವಾ ಅದರ ಸುತ್ತ ಈ ಒಂದು ಅಂತರ್ಜಾಲ ಅನ್ನೋದು ಏನ್ ಹೇಳ್ತೀವಿ, ಅದು ಒಂದು ಬದುಕಿನ ಒಂದು ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಆಗಿದೆ. ಒಂದು ಸ್ಮಾರ್ಟ್ ಫೋನ್ ಪೆನೆಟ್ರೇಷನ್ ಅನ್ನೋದು ಕರ್ನಾಟಕ ಆಗ್ಲಿ ಅಥವಾ ಓವರ್ ಆಲ್ ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪೆನೆಟ್ರೇಷನ್ ಆಗಿದೆ ಸ್ಮಾರ್ಟ್ ಫೋನ್ಗಳ ವಿಷಯದಲ್ಲಿ. ಹಾಗಾಗಿ ಆ ಸ್ಮಾರ್ಟ್ ಫೋನ್ ಅದರ ಜೊತೆಗೆ ಇಂಟರ್ನೆಟ್ ಅನ್ನೋದು ಬರುತ್ತೆ. ಹಾಗೆ ನಾವು ಪ್ರತಿಯೊಬ್ರು ಓದಿದವರು, ಓದದೇ ಇರುವವರು, ತಿಳುವಳಿಕೆ ಇರುವವರು, ತಿಳುವಳಿಕೆ ಇಲ್ಲದೆ ಇರೋರು, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಕೂಡ ಈ ಒಂದು ಇಂಟರ್ನೆಟ್ ಪ್ರಪಂಚಕ್ಕೆ ಕನೆಕ್ಟ್ ಆಗ್ಬಿಡ್ತಾರೆ. ಅಂದ್ರೆ ಅದಕ್ಕೊಂದು ಸಂಪರ್ಕ ಏರ್ಪಡುತ್ತೆ. ಅಂತ ಹೊತ್ತಲ್ಲಿ ನಾವು ಇದೊಂದು ರೀತಿ ಹೊಸ ವಿಷಯ. ಅಂದ್ರೆ ಇಂಟರ್ನೆಟ್ ಅನ್ನೋದೇ ಕೂಡ ಇತ್ತೀಚಿನ ಜನಸಾಮಾನ್ಯರಿಗೆ ಸಿಗ್ತಾ ಹೋಗಿದ್ದೆ ಒಂದು ಕಳೆದ ಒಂದು 7-8 ವರ್ಷಗಳ ಹಿಂದೆ ಅಥವಾ ಒಂದು 10 ವರ್ಷ ಅಂತ ಹೇಳ್ಬೋದು. ಇತ್ತೀಚೆಗೆ ಅದು ಕೋವಿಡ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಆದ್ರೆ ತುಂಬಾ ಹೊಸ ವಿಷಯ. ಅದ್ರಲ್ಲಿ ನಿಜವಾಗ್ಲೂ ಈಗ ನಮ್ಮ ಮನೆಗೆ ನಾವು ಏನೇ ಒಂದು ಹೊಸ ವಸ್ತು ತಂದ್ರೆ, ಯಾವುದೋ ಒಂದು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣನ ತಂದ್ರೆ, ಅದು ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಏನಾಗುತ್ತೋ ಅನ್ನೋದ್ರ ಮೇಲೆ ಒಂದಷ್ಟು ನಾವು ಎಚ್ಚರಿಕೆಗಳನ್ನ ನೋಡ್ಕೊಂತಾ ಇರ್ತೀವಿ. ಅಥವಾ ಗ್ಯಾಸ್ ಸಿಲಿಂಡರ್ ಅನ್ನೋದು ಮನೆಗೆ ಬಂದಾಗ ಅದು ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಏನಾಗುತ್ತೋ ಅನ್ನೋ ಒಂದಷ್ಟು ಎಚ್ಚರಿಕೆಗಳನ್ನ ನಾವು ತುಂಬಾ ವಹಿಸ್ತಾ ಇರ್ತೀವಿ. ಹಾಗೆ ಇಂಟರ್ನೆಟ್ ಅನ್ನೋ ಪ್ರಪಂಚಕ್ಕೆ ನಾವೆಲ್ಲ ತೆರ್ಕೊಳ್ತಾ ಇರೋ ಹೊತ್ತಲ್ಲಿ ನಾವು ಏನ್ ಎಚ್ಚರಿಕೆ ವಹಿಸ್ಬೇಕು, ಏನ್ ಮಾಡ್ಬೇಕು, ಈಗಾಗ್ಲೇ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕನ್ನಡಿಗರಿಗೆ ಕನ್ನಡದಲ್ಲಿ ಸಿಗುವಂತ ಮಾಹಿತಿ ತುಂಬಾ ಕಡಿಮೆ ಆಗಿತ್ತು. ಅದನ್ನ ಸತೀಶ್ ವೆಂಕಟಸುಬ್ಬು ಅವರ ಕೊರತೆನ ನೀಗಿಸಿದ್ದಾರೆ. ಇದೇ ರೀತಿ
ಇಂಗ್ಲಿಷ್ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇರೋ, ಈ ವಿಷಯಗಳ ಸುತ್ತ ಕೆಲಸ ಮಾಡ್ತಾ ಇರೋರು ಮುಂದಿನ ದಿನಗಳಲ್ಲಿ ಹೆಚ್ಚು ಕನ್ನಡದಲ್ಲೇ ಬರೆದು ಕನ್ನಡಿಗರಿಗೆ ವಿಷಯ ತಲುಪುವಾಗ ಮಾಡೋ ನಿಟ್ಟಿನಲ್ಲಿ ಇವರೊಂದು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್, ಮೊದಲನೇದಾಗಿ ಈ ಪುಸ್ತಕ, ಅಂದ್ರೆ ನನ್ನ ಪ್ರಶ್ನೆ ಅದ್ರ ಸುತ್ತಾನೆ ಇತ್ತು. ನಾನು ಅಂದ್ರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ತುಂಬಾ ಇದೆ. ಪುಸ್ತಕ ಕನ್ನಡದಲ್ಲಿ ಬರಬೇಕು ಅಂತ ಅನಿಸಿದ್ ಹೇಗೆ, ಅದು ಹೇಗೆ ಹುಟ್ಟಿತು? ಸರ್, ನಾನು ಆಕ್ಚುಲ್ ಆಗಿ ನನ್ನ ಇಬ್ರು ಫ್ರೆಂಡ್ಸ್ ಇದ್ದಾರೆ. ಅವರು ನನಗೆ, ಅಂದ್ರೆ ನಾವು ದಿನ ವಾಕಿಂಗ್ ಹೋಗ್ತೀವಿ, ಹಿಂಗೆ ವಾಕಿಂಗ್ ಹೋಗ್ತಾ ಇದ್ದಾಗ ಅವರು ನಿನ್ಗೆ ಸೈಬರ್ ಕ್ರೈಮ್, ನಿನ್ ಟೆಕ್ನಾಲಜಿ ಅಂಡ್ ಲಾ ಎರಡರಲ್ಲೂ ನಿನ್ಗೆ ಪರಿಣಿತಿ ಇದೆ, ಸೈಬರ್ ಲಾ ನೀನು ಇದ್ ಮಾಡ್ತಿದ್ಯಾ, ಸ್ಪೆಷಲೈಸೇಷನ್ ಮಾಡ್ಕೊಂಡು ವರ್ಕ್ ಮಾಡ್ತಿದ್ಯಾ. ಜನ ಸಾಮಾನ್ಯರಿಗೆ ಯಾರಿಗೆ ಟೆಕ್ನಾಲಜಿ ಅರ್ಥ ಆಗಲ್ಲ, ಲಾ ಅರ್ಥ ಆಗಲ್ಲ, ಅಂತವ್ರಿಗೆ ನೀನು ಅವ್ರ ಭಾಷೆನಲ್ಲಿ ಅಂದ್ರೆ ಕನ್ನಡದಲ್ಲಿ ಯಾಕೆ ನೀನು ತಿಳಿಸ್ಕೊಡ್ಬಾರ್ದು ಅಂತ ಹೇಳಿದ್ರು. ಹಂಗೆ ಇನ್ನೊಬ್ರು ನನ್ನ ಕ್ಲೋಸ್ ಫ್ರೆಂಡ್ ಮಹೇಂದ್ರ ಪತ್ರಿಕೆ ನಡೆಸ್ತಾರೆ, ಪ್ರತಿನಿಧಿ ಅಂತ. ಅವರು ಅವಾಗ ನನಗೆ ನನ್ನ ಪತ್ರಿಕೆಯಲ್ಲಿ ಆರ್ಟಿಕಲ್ ಬರಿ ನೀನು ಅಂತ ಅನ್ಬಿಟ್ಟು ಪ್ರೋತ್ಸಾಹ ಮಾಡಿದ್ರು. ಸೊ ಹಾಗೆ ಕನ್ನಡದಲ್ಲಿ ನಾನು ಆರ್ಟಿಕಲ್ಸ್ ಬರೀಲಿಕ್ಕೆ ಶುರು ಮಾಡಿದೆ. ಇದೊಂದು 40 ಆರ್ಟಿಕಲ್ ಬರ್ದಾದ್ಮೇಲೆ ಅದೇ ಒಬ್ರು ಫ್ರೆಂಡ್ ರಂಗಸ್ವಾಮಿ ಮುಕ್ನಳ್ಳಿ ಅಂತ, ಅವರು ಫೇಮಸ್ ಆಥರ್, ಅವರು ನೀನ್ ಯಾಕೆ ಆರ್ಟಿಕಲ್ಸ್ನೆಲ್ಲ ಸೇರಿ ಒಂದು ಬುಕ್ ಪಬ್ಲಿಷ್ ಮಾಡಬಾರ್ದು, ನನ್ ಬುಕ್ ಕನ್ನಡದಲ್ಲೇ ಫಸ್ಟ್ ಸೈಬರ್ ಕ್ರೈಮ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ, ಸೈಬರ್ ಕ್ರೈಮ್ ತಡೆಗಟ್ಟೋದು ಹೇಗೆ ಅನ್ನೋದು ತಿಳಿಸ್ಕೊಳಕ್ಕೆ ಇರೋ ಕನ್ನಡದಲ್ಲಿ ಐ ಥಿಂಕ್ ಈಗಲೂ ಇದುವರೆಗೂ ಒಂದೇ ಅನ್ಸುತ್ತೆ. ಸೊ ಫಸ್ಟ್ ಬುಕ್ ನಂದೇ ಬಂದಿದ್ದು. ಸೊ ಯಾವುದೂ ಇಲ್ಲ, ಯಾಕೆ ಬರಿಬಾರ್ದು ನೀನು ಅಂತ ಹೇಳಿದ್ರು. ಸೊ ನಾನು ಹಾಗೆ ಇದು ಬುಕ್ ಆಗಿ ಆರ್ಟಿಕಲ್ಸ್ ಇಂದ ಬುಕ್ಗೆ ಇದಾಯ್ತು, ಕನ್ವರ್ಟ್ ಆಯ್ತು. ಇದ್ರಲ್ಲಿ ಒಂದೇನು ಅಂತಂದ್ರೆ, ನನ್ ಬ್ಲಾಗ್ ಅಲ್ಲೂ ಇದೆ ಈ ಆರ್ಟಿಕಲ್ಸ್ ಬುಕ್ ಅಲ್ಲಿ ಇರೋದು. ಬಟ್ ಅದೇನು ಅಂತಂದ್ರೆ, ಅದು ನಿಮ್ಗೆ ಗೊತ್ತು, ಆರ್ಟಿಕಲ್ ಅಂತಂದ್ರೆ ಒಂದು 350-400 ಪದಗಳಷ್ಟೇ ನಮ್ಗೆ ಸ್ಪೇಸ್ ಸಿಗೋದು. ಪೇಪರ್ ನಲ್ಲಿ ಸ್ಪೇಸಸ್ ಪ್ರೀಮಿಯಂ. ಸೊ ಇದ್ರಲ್ಲಿ ನಾನು ಅದನ್ನ ಎಕ್ಸ್ಪ್ಯಾಂಡ್, ಅದ್ರಲ್ಲಿ ನನಗೆ ಬೇಕಾಗೋದು, ತಿಳಿಸ್ಬೇಕಾಗಿರೋದು ಲಾ ಪಾಯಿಂಟ್ಸ್ ಎಲ್ಲದೂ ಹೇಳಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಒಂದಷ್ಟು ಕೊರತೆ ನನ್ನಲ್ಲೂ ಕಾಣಿಸ್ತಾ ಇತ್ತು. ಅಯ್ಯೋ, ಇದನ್ನ ಹೇಳಬೇಕಾಗಿತ್ತಲ್ಲ, ಹೆಂಗ್ ಹೇಳೋದು ಇಷ್ಟೇ ಜಾಗದಲ್ಲಿ. ಅದನ್ನ 2 ಮಾಡ್ಬಿಟ್ರೆ ಓದ್ಗ ಹಿಂದಿನ ವಾರದ ಪೇಪರ್ಗೆ ಹೋಗ್ಬಿಟ್ಟು ಪುನಃ ಓದಲ್ಲ. ಸೊ ಅದಕ್ಕೆ ಈ ಬುಕ್ ಅಲ್ಲಿ ಎಲ್ಲ ಸಮಗ್ರ ಮಾಹಿತಿ ಒಂದು ಕೈಯಲ್ಲಿ ಒಂದು ಕ್ರೈಮ್ ಬಗ್ಗೆ ಸಿಗ್ಬೇಕು ಅಂತ ನಾನು ಅದರಲ್ಲಿ ಒಂದು 28 ಕ್ರೈಮ್ಗಳ ಬಗ್ಗೆ, ಸೈಬರ್ ಕ್ರೈಮ್ಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಹೇಗ್ ಮಾಡ್ತಾರೆ, ಮೋಡಸ್ ಆಪರೆಂಡಿ ಏನು, ಅದನ್ನ ಮುನ್ನೆಚ್ಚರಿಕಾ ಕ್ರಮಗಳು ಏನ್ ನೀವು ತಗೋಬಹುದು, ಆಮೇಲೆ ಅಕಸ್ಮಾತ್ ನೀವೇನಾದ್ರೂ ವಿಕ್ಟಿಮ್ ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು, ಆಮೇಲೆ ನಿಮ್ಗೆ ಲೀಗಲ್ ರೆಮಿಡೀಸ್ ಏನಿದೆ. ಸೊ ಇಷ್ಟು ಒಂಥರ ಈ ವಿಷಯಗಳನ್ನ ಕವರ್ ಮಾಡಿದ್ವಿ. ಸೊ ಅದರಿಂದ ನಂಗೊಂದು ಪೂರ್ಣ ಮಾಹಿತಿ ಕೊಡಕ್ಕಾಯ್ತು. ತುಂಬಾ ತುಂಬಾ ಒಳ್ಳೆ ಕೆಲಸ. ಸತೀಶ್ ಅವ್ರ, ಈಗ ತುಂಬಾ ಜನಸಾಮಾನ್ಯರಿಗೆ ಹತ್ತಿರವಾಗುವಂತೆ ಬರ್ದಿದ್ದೀನಿ ಅಂತ ಹೇಳ್ತಾ ಇದ್ರಿ. ಅದು ಅವರಿಗೆ ಅಂದ್ರೆ ಕನ್ನಡದಲ್ಲಿ ಇದ್ದಾಗ ಅದು ಹೆಚ್ಚಾಗಿ ಅವ್ರಿಗೆ ಹತ್ರ ಆಗುತ್ತೆ. ಅದ್ರ ಒಳಗಡೆಯೂ ಕೂಡ ನಿಮ್ಗೆ ಹೆಚ್ಚು ಟೆಕ್ನಿಕಲ್ ಪದಗಳನ್ನ ಬಳಸದೆ ಯಾವುದೇ ಒಂದು ಅನಾಲಜಿ ತಗೊಳ್ಳೋದಾಗ್ಲಿ, ಯಾವುದೇ ಉದಾಹರಣೆಯನ್ನು ಕೊಡುವಾಗ ಅವರಿಗೆ ತೀರಾ ತಿಳಿಯುವ ಹಾಗೆ ಬರೆದು ಕೊಡ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲೂ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ನಾವು ತುಂಬಾ ಸರಳವಾಗಿ ಹೇಳೋದಾದ್ರೆ, ಅಂದ್ರೆ ಪುಸ್ತಕದಲ್ಲಿ ನೀವೇ ಹೇಳಿದಾಗ ಒಂದು 28 ಬೇರೆ ಬೇರೆ ಬಗೆಯ ಕ್ರೈಮ್ಗಳ ಬಗ್ಗೆ ಮಾತಾಡ್ತೀರಾ. ಅದನ್ನ ಯಾವ ರೀತಿ ನಡೆಸ್ತಾರೆ, ಮತ್ತೆ ಅದರ ರೆಮಿಡಿಗಳೇನು, ಅಂದ್ರೆ ಅಕಸ್ಮಾತ್ ನನಗೆ ಯಾವ್ದೊಂದು ಸೈಬರ್ ಇದರಲ್ಲಿ ಫ್ರಾಡ್ ಆಯ್ತು, ಮೋಸ ಹೋಯ್ತು ಅಂದ್ರೆ ಮುಂದೇನ್ ಮಾಡ್ಬೋದು, ನನಗೇನ್ ಪರಿಹಾರ ಅನ್ನೋದ್ರ ಬಗ್ಗೆನೂ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಒಂದ್ ರೀತಿ ಹೇಳ್ಬೋದು. ಬೇಸಿಕಲಿ ಒಂದ್ ತುಂಬಾ ಹೊಸಬ್ರಿಗೆ ಏನ್ ಹುಟ್ಟುತ್ತೆ ಅಂದ್ರೆ, ಏನಿದು ಸೈಬರ್ ಕ್ರೈಮ್? ಈಗ ನಾನ್ ನನ್ನ ತೆಗೋ ಅಥವಾ ನನ್ನ ಚಿಕ್ಕಪ್ಪನಿಗೋ ದೊಡ್ಡಪ್ಪನಿಗೋ ಹೇಳೋದಾದ್ರೆ ಏನಿದು ಸೈಬರ್ ಕ್ರೈಮ್, ಹೇಗ್ ಹೇಳ್ಬೋದು? ಇದು ತುಂಬಾ ಸುಲಭವಾಗಿ ಹೇಳ್ಬೇಕು ಅಂತಂದ್ರೆ, ಈಗ ನಡೀತಾ ಇರೋ ಕ್ರೈಮ್ ನಲ್ಲಿ 90% ಆಫ್ ದ ಕ್ರೈಮ್ ಹ್ಯಾವ್ ಸಮ್ ಸೈಬರ್ ಎಲಿಮೆಂಟ್. ಹಂಗಂದ್ರೆ ಏನು? ತುಂಬಾ ಸುಲಭ. ಸೈಬರ್ ಕ್ರೈಮ್ ಅಂದ್ರೆ ಯಾವುದೇ ಕ್ರೈಮ್ ನಲ್ಲಿ ಒಂದು ಕಂಪ್ಯೂಟಿಂಗ್ ಡಿವೈಸ್ ಇರಬೇಕು, ಅಥವಾ ನೆಟ್ವರ್ಕ್ ಇರಬೇಕು. ಅದು ಇಂಟರ್ನೆಟ್ ಆಗಿರ್ಬೋದು, ಇಂಟ್ರಾನೆಟ್ ಆಗಿರ್ಬೋದು, ಅಥವಾ ಟೆಲಿಫೋನ್ ನೆಟ್ವರ್ಕ್, ನಿಮ್ GSM ನೆಟ್ವರ್ಕ್ ಆಗಿರ್ಬೋದು, ಅಥವಾ CCTV, ಈ ತರ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಇನ್ವಾಲ್ವ್ಮೆಂಟ್ ಇತ್ತು ಅಂತಂದ್ರೆ ಆ ಕ್ರೈಮ್ ನ ಸೈಬರ್ ಕ್ರೈಮ್ ಅಂತಾರೆ. ಕೇಳಿಸ್ತಾ ಇದೆಯಾ ನಂಗೆ? ನಿಮ್ಮ ಇದು ಫ್ರೀಸ್ ಆದಂಗಿದೆ. ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ಸೈಬರ್ ಕ್ರೈಮ್ ನ ಇನ್ನೊಂದು ರೀತಿಯಲ್ಲಿ ನೋಡಕ್ಕಾದ್ರೆ, ಯಾವುದೇ ಕ್ರೈಮ್ ನಲ್ಲಿ ಈಗ ನಾ ಹೇಳದ್ನಲ್ಲ, ಕಂಪ್ಯೂಟಿಂಗ್ ಡಿವೈಸ್ನೋ ಅಥವಾ ನೆಟ್ವರ್ಕ್ನೋ
ಅದನ್ನೇ ಟಾರ್ಗೆಟ್ ಆಗಿ ಮಾಡಿ ಇಟ್ಕೊಂಡು, ಅಂದ್ರೆ ಕಂಪ್ಯೂಟರ್ನೇ ಅಟ್ಯಾಕ್ ಮಾಡಿದ್ರೆ ಅಥವಾ ಡೇಟಾನ ಅಟ್ಯಾಕ್ ಮಾಡಿ ಸ್ಟೀಲ್ ಮಾಡಿದ್ರೆ, ಅಥವಾ ಅದು ಮೊದಲನೇ ಟೈಪ್. ಎರಡನೇ ಟೈಪ್ ಅಲ್ಲಿ ಇದನ್ನ ಸಾಧನವನ್ನಾಗಿ ಬಳಸಿ, ಅಂದ್ರೆ ಇದನ್ನ ಟೂಲ್ ಆಗಿ ಬಳಸಿ ನಡೆಸೋ ಸೈಬರ್ ಕ್ರೈಮ್ಗಳಿಗೆ. ಇನ್ನು ಮೂರನೇದು ಅಂದ್ರೆ ಕಂಪ್ಯೂಟರ್ ಬಳಸಿ ನಡೆಸೋ ಸೈಬರ್ ಕ್ರೈಮ್ಗಳು. ಮೂರನೇ ಟೈಪ್ ಏನು ಅಂತಂದ್ರೆ ಇದೊಂದು ಆಕ್ಸೆಸರಿ. ನಿಮ್ಗೆ ಈಗ ಫೋನ್ ಇಸ್ ಅನ್ ಆಕ್ಸೆಸರಿ ಫಾರ್ ಯು ಟು ಕಮಿಟ್ ಎ ಕ್ರೈಮ್. ಸೊ ದೆನ್ ಇಟ್ ಬಿಕಮ್ಸ್ ಎ ಸೈಬರ್ ಕ್ರೈಮ್. ಅರ್ಥ ಆಯ್ತಾ? ಸೊ ಈ ತರ 3 ವಿಧವಾಗಿ ಹೇಳ್ಬೋದು. ಸೊ ಇದು ಯಾವುದೇ ಇನ್ವಾಲ್ವ್ ಆಗಿದ್ರು ಅದು ಸೈಬರ್ ಕ್ರೈಮ್ ಆಗುತ್ತೆ. ಸಾರಿ, ಸ್ವಲ್ಪ ನೆಟ್ವರ್ಕ್ ಗ್ಲಿಚ್ ಇದ್ದಿದ್ರಿಂದ ನಾನು ಮಧ್ಯದಲ್ಲಿ ಡ್ರಾಪ್ ಆಗಿ ಬರಬೇಕಾಯ್ತು. ಅಂದ್ರೆ ನಾನು ಅದೇ ಸೈಬರ್ ಕ್ರೈಮ್ ನ ತುಂಬಾ ಸುಲಭವಾಗಿ ಹೇಗೆ ಹೇಳ್ಬೋದು ಅನ್ನೋದನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಅನ್ಸುತ್ತೆ. ನಾನು ಸ್ವಲ್ಪ ಲ್ಯಾಂಡಿಂಗ್ ಅಲ್ಲಿ ಖಂಡಿತ. ಸೊ ಇನ್ನು ಮುಂದುವರೆದು ಅಂದ್ರೆ ಈಗ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಅಥವಾ ಈ ಕ್ರೈಮ್ ಸುತ್ತ ಏನಾಗ್ತದೆ, ಇತ್ತೀಚೆಗೆ AI ಬಂದ್ಮೇಲಂತೂ ಇದರ ಒಂದು ವ್ಯಾಪ್ತಿ ತುಂಬಾ ದೊಡ್ಡದಾಗಿದೆ. ಅಂದ್ರೆ ಮೋಸ ಅನ್ನೋದನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಅಂದ್ರೆ ಇದ್ರ ಬಗ್ಗೆ ನಾಲೆಜ್ ಇರೋಂಥವ್ರು, ತಿಳುವಳಿಕೆ ಇರೋಂಥವ್ರು ಕೂಡ ಮೋಸಕ್ಕೊಳಗಾಗ್ತಾ ಇರೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಇದ್ರ ಕುರಿತು ನನಗೆ ಇತ್ತೀಚೆಗೆ ಗೊತ್ತಾದ ಹಾಗೆ ಈ 40 ವಯಸ್ಸಿನ ಮೀರಿದವರಿಗೆ, 40 ವರ್ಷ ದಾಟಿದವರಿಗೆ ಸಿಂಗಾಪುರ್ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ AI ಬಗ್ಗೆನೆ ಒಂದಷ್ಟು ಬೇಸಿಕ್ ಹೇಳ್ಕೊಡೋದು ಮತ್ತೆ ಅದರ ಕ್ರೈಮ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡೋದು ಒಂದು ಟ್ರೈನಿಂಗ್ ತರನೇ ಶುರುವಾಗಿದೆ ಅಂತ ಕೇಳಿದ್ದೀನಿ. ಭಾರತದಲ್ಲಿ ಡೆಫಿನೆಟ್ಲಿ ಇನ್ನು ಶುರುವಾಗಿಲ್ಲ ಅದೇ ರೀತಿಲಿ. ಎಷ್ಟು ಮುಖ್ಯ ಆಗುತ್ತೆ ಈ ರೀತಿ ನಾಲೆಜ್? ಅಂದ್ರೆ ತುಂಬಾ ಸಾಮಾನ್ಯ ಜನರಿಗೂ ಇಂಥ ಒಂದು ನಾಲೆಜ್ ತಲುಪೋದು, ಇದ್ರ ಸುತ್ತ ತಿಳುವಳಿಕೆ ಇರುವಂತದ್ದು ಎಷ್ಟು ಮುಖ್ಯ ಆಗುತ್ತೆ ಸರ್? ಇದು ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ನೀವು 40 ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಲಾಜಿಕಲ್ ರೀಸನಿಂಗು ನನ್ನ ಪ್ರಕಾರ ಇದು ಯಾರ ಹತ್ರ ದುಡ್ಡು ಜಾಸ್ತಿ ಇದೆಯೋ ಅವ್ರ ಹತ್ರನೇ ಕ್ರಿಮಿನಲ್ಸ್ ಹೋಗೋದು. ಸೊ ಮೋಸ್ಟ್ಲಿ 40 ಹತ್ರ ನೀವು ಸ್ವಲ್ಪ ದುಡ್ಡು ಮಾಡ್ಕೊಂಡಿರ್ತೀರಾ. ಆಮೇಲೆ ನೀವು ಡಿಜಿಟಲಿ, ಈಗ ಎಲ್ಲದು ಡಿಜಿಟಲ್ ಇಂಡಿಯಾ ಅನ್ಬಿಟ್ಟು ನಮ್ನೆಲ್ಲ ಡಿಜಿಟಲ್ ಎಕಾನಮಿಗೆ ಪುಷ್ ಮಾಡಿದ್ದಾರೆ ವಿತೌಟ್ ಗಿವಿಂಗ್ ಅಸ್ ಟ್ರೈನಿಂಗ್ ಆನ್ ಡಿಜಿಟಲ್ ಎಕಾನಮಿ ಅಲ್ವಾ? ಸೊ ನಮ್ಗೆಲ್ಲೂ ಹೇಳ್ಕೊಡಲ್ಲ ಹೆಂಗೆ ನಾವು ಡಿಜಿಟಲ್ ಇಂಡಿಯಾಗೆ ತಯಾರಾಗ್ಬೇಕು, ಹೆಂಗೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಎಲ್ಲೂ ಹೇಳ್ಕೊಡದೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಇಂಟರ್ನೆಟ್ ಅದಕ್ಕೆ ಆಕ್ಸೆಸ್ ಮಾಡಬೇಕು, ಆಪ್ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತೆಲ್ಲ ಸೀದಾ ತಳ್ಳಿಬಿಟ್ಟಿದ್ದಾರೆ. ಆಮೇಲೆ ಅದ್ರ ಜೊತೆ ಅದನ್ನ ಸುಲಭನೂ ಮಾಡ್ಬಿಟ್ಟಿದ್ದಾರೆ. ಈಗ ನೀವು ಹೇಳ್ದಂಗೆ 7-8 ವರ್ಷ, ಯಾಕೆ 7-8 ವರ್ಷದಿಂದ ಇಂಟರ್ನೆಟ್ ಯಾಕೆ ಪಾಪ್ಯುಲರ್ ಆಯ್ತು ಅಂತಂದ್ರೆ ಜಿಯೋ ಇಸ್ ಒನ್ ಆಫ್ ದ ಮೇನ್ ರೀಸನ್. ಯಾವಾಗ ಇಂಟರ್ನೆಟ್ ಪ್ರೈಸಸ್ 15-16 ರೂಪಾಯಿ ಕಿಲೋಬೈಟ್ ಇಂದ ಯಾವಾಗ ಅವರು ದಿನಕ್ಕೆ 1.5 GB ಫ್ರೀ ಆಗಿ ಕೊಡ್ತಾ ಇದ್ದಾರೋ ಅವಾಗ್ಲಿಂದ ಇಂಟರ್ನೆಟ್ ತುಂಬಾ ಸುಲಭ ಆಯ್ತು ಬಳಸೋದು. ಆಮೇಲೆ ಚೀಪ್ ಆಯ್ತು. ಆಮೇಲೆ ಈ ಆಪ್ ಗಳೆಲ್ಲ ದ ವೇ ದೇ ಹ್ಯಾವ್ ಕ್ರಿಯೇಟೆಡ್ ಇಸ್ ಅವರು ಜನರು ಬಳಸೋಂಗೆ ಸುಲಭವಾಗಿ ಬಳಸಬೇಕು ಅಂತಾನೆ ಮಾಡಿರ್ತಾರೆ. ಸೊ ಇಟ್ ಈಸ್ ಮೋರ್ ಈಸಿಯರ್. ನೀವು ಬ್ಯಾಂಕ್ ಹೋಗಿ ಟ್ರಾನ್ಸಾಕ್ಟ್ ಮಾಡೋಕ್ಕಿಂತ ಇಲ್ಲಿ 4 ಬಟನ್ ಒತ್ತೋದು ಸುಲಭ. ಅದ್ರಿಂದ 2 ಕಡೆಯಿಂದ ಪುಷ್ ಪುಲ್ಲು 2 ಆಗ್ತಾ ಇದೆ ಅಲ್ಲಿ. ಸೊ ಅದ್ರಿಂದ ಎಜುಕೇಶನ್ ವೆರಿ ಇಂಪಾರ್ಟೆಂಟ್. ಅದೇ ಯಾವುದೇ ಬದಲಾವಣೆಗಳನ್ನ ಅಥವಾ ಹೊಸ ರೀತಿಯ ಆವಿಷ್ಕಾರಗಳನ್ನ ನಾವು ಸೊಸೈಟಿಗೆ ಬೇಡ ಅಂತ ಹೇಳಿ ಬಾಗ್ಲಾಕೊಂಡು ಕೂರೋದಕ್ಕಾಗಲ್ಲ. ಆದ್ರೆ ಯಾವುದೇ ಬದಲಾವಣೆಗಳು ಬಂದಾಗ ಅದ್ರ ಜೊತೆ ಒಳ್ಳೇದೆಷ್ಟು ಬರುತ್ತೋ ಅದ್ರ ಜೊತೆ ಕೆಟ್ಟದು ಕೂಡ ಅಷ್ಟೇ ಸೇರ್ಕೊಂಡು ಬರುತ್ತೆ. ನಾವು ಯಾವಾಗ್ಲೂ ಕೆಟ್ಟದಕ್ಕೆ ಒಂದ್ ರೀತಿ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ, ಸುರಕ್ಷತೆಗಳು ಗೊತ್ತಿರ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇಂಥ ಒಂದು ನೀವು ಹೇಳಿದಾಗೆ ಎಜುಕೇಶನ್ ಕೊಡ್ದೇನೆ ನಮ್ಮನ್ನ ಎಲ್ಲರನ್ನೂ ಡಿಜಿಟಲ್ ಮಾಡಿದ್ದಾರೆ ಅಂತ. ಸೊ ಅಟ್ಲೀಸ್ಟ್ ಈ ರೀತಿ ಪುಸ್ತಕಗಳ ಮೂಲಕ, ಅಂಕಣಗಳ ಮೂಲಕ ನಾವು ಉಳಿದವರಿಗೆ ಎಜುಕೇಟ್ ಮಾಡುವಂತ ಒಂದು ಜವಾಬ್ದಾರಿಯುತ ಕೆಲಸನ ಮಾಡ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಮುಂದುವರೆದು ಸಂಜಯ್ ನೀವು ಪ್ರಶ್ನೆಗಳನ್ನ ತಗೋಬೇಕು. ಇನ್ನೊಂದು ಆಡ್ ಮಾಡ್ಬಿಡ್ತೀನಿ ಅಲ್ಲಿ. ಏನಕ್ಕೆ ಈ ಎಜುಕೇಶನ್ ಇಂಪಾರ್ಟೆಂಟ್ ಅಥವಾ ಅವೇರ್ನೆಸ್ ಈ ಸೈಬರ್ ಕ್ರೈಮ್ ಬಗ್ಗೆ ಇಂಪಾರ್ಟೆಂಟ್ ಅಂತಂದ್ರೆ ಸರ್, ನಮ್ಮ ಪೊಲೀಸು, ನಾನು ಅಲ್ಲೂ 2 ತಿಂಗಳು ಇಂಟರ್ನ್ಶಿಪ್ ಮಾಡಿದೆ, ಜೊತೆಗೆ ಜುಡಿಷಿಯರಿನಲ್ಲೂ ನೋಡಿದೀನಿ. ಅವರು ಅಷ್ಟು ಎಕ್ವಿಪ್ ಆಗಿಲ್ಲ. ದೇ ಡೋಂಟ್ ಹ್ಯಾವ್ ದ ರಿಸೋರ್ಸಸ್. ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ಸೆನ್ ಅಂತ ಮಾಡ್ಬಿಟ್ಟಿದ್ದಾರೆ, ಸೈಬರ್ ಎಕನಾಮಿಕ್ ನಾರ್ಕೋಟಿಕ್ಸ್ ಅಂತ ಗ್ರೂಪ್ ಮಾಡ್ಬಿಟ್ಟು. ಸೊ ಸೈಬರ್ಗೆ ಅದಕ್ಕೆ ಕೊಡಬೇಕಾಗಿರೋ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಆಗ್ತಾ ಇಲ್ಲ. ದೋ ಇಟ್ ಈಸ್ ಕಾಲ್ಡ್ ಸೈಬರ್ ಪೊಲೀಸ್ ಸ್ಟೇಷನ್, ಬಟ್ ಎಕನಾಮಿಕ್ ನಾರ್ಕೋಟಿಕ್ಸ್ ಮೇನ್ ಅಲ್ಲಿ ಇದು ನಡೀತಾ ಇದೆ. ಆಮೇಲೆ ನಮ್ ಜುಡಿಷಿಯರಿನೂ ಈಸ್ ನಾಟ್ ಎಕ್ವಿಪ್ಡ್ ಫಾರ್ ದ ಪೇಸ್ ಅಟ್ ವಿಚ್ ಸೈಬರ್ ಕ್ರೈಮ್ ಇಸ್ ಗ್ರೋಯಿಂಗ್. ಅಂದ್ರೆ ಇದು ಎಷ್ಟು ಚೇಂಜ್ ಆಗ್ತಿದೆ, ಬದಲಾವಣೆ ಅದರಿಂದ ಆಗ್ತಾ ಇಲ್ಲ. ಸೊ 100 ರೂಪಾಯಿ ಕಳೆದೋದ್ರೆ ಈ ಸೈಬರ್ ಕ್ರೈಮ್ ನಲ್ಲಿ
ನಿಮಗೆ 11 ರೂಪಾಯಿ ಅಷ್ಟೇ ಇದುವರೆಗೂ ರಿಕವರ್ ಆಗ್ತಾ ಇರೋದು, ಅಂದ್ರೆ ಪರ್ಸೆಂಟೇಜ್ ಹೇಳ್ತಾ ಇರೋದು 11% ಅಷ್ಟೇ ರಿಕವರ್ ಮಾಡಕ್ ಆಗ್ತಾ ಇರೋದು ಪೊಲೀಸ್ನವ್ರ ಕೈಲಿ. ಅದು ಹೆಂಗೆ? ಸೊ ನೀವೇನಾದ್ರೂ ನಿಮ್ಗೆ ಕಳೆದೋಯ್ತು ಅಂತ ಇಮಿಡಿಯೇಟ್ ಆಗಿ ವಿತಿನ್ ಫ್ಯೂ ಮಿನಿಟ್ಸ್ ಅಥವಾ ವಿತಿನ್ ಅನ್ ಅವರ್ ನೀವು ಕಾಲ್ ಮಾಡಿ ಹೇಳಿದ್ರೆ ಅವರು ನಿಮ್ಮ ಯಾವ ಅಕೌಂಟ್ ಕಳ್ಸಿರ್ತೀರೋ ಆ ಅಕೌಂಟ್ ನ ಅಲ್ಲಿ ಲೀನ್ ಆಗ್ತಾರೆ, ಅಂದ್ರೆ ಅಲ್ಲಿ ಅಮೌಂಟ್ ನ ಬ್ಲಾಕ್ ಮಾಡ್ತಾರೆ. ಆ ಅಮೌಂಟ್ ಬ್ಲಾಕ್ ಮಾಡಿರೋದನ್ನ ನಿಮ್ಗೆ ಕೋರ್ಟ್ ಮುಖಾಂತರ ವಾಪಸ್ ತರಿಸ್ಕೊಡ್ತಾರೆ ಅಷ್ಟೇ. ಸೊ ಇದೊಂಥರ ಈ 11% ಮೆಜಾರಿಟಿ ದುಡ್ಡು ಹಂಗ ಬಂದಿರೋದು, ಕಳ್ಳರನ್ನ ಹಿಡಿದು ಬಂದಿರೋ ದುಡ್ಡು ಅಲ್ಲ. ಸೊ ಅದರಿಂದ ಅವೇರ್ನೆಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದಕ್ಕೆ ಕ್ರೈಮ್ ಆಗದೆ ಇರೋಂಗ್ ನೋಡ್ಕೊಳ್ಳೋದೇ ಇಂಪಾರ್ಟೆಂಟ್. ಆಮೇಲೆ ಬರೀ ಸರ್ಕಾರಕ್ಕೆ ಅಷ್ಟೇ ಬಿಡಕ್ ಆಗಲ್ಲ, ಎಲ್ಲಾರು ಮಾಡ್ಬೇಕು. ಸರ್ಕಾರಕ್ಕೆ ಬಿಟ್ರೆ ಅದು ಇನ್ನು ಅನ್ಭವಿಸೋರ್ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. ಹೌದು ಹೌದು. ಸಂಜಯ್ ಹಾ ಸರ್, ನಾನು ಯಾವಾಗ್ಲೂ ಮಾತಾಡ್ಬೇಕಾದ್ರೆ ನಿಮ್ಗೂ ಗೊತ್ತಿರ್ತದೆ ಸರ್, ಅದು ನಮ್ ಜನಕ್ಕೆ ಈ ಅಂಕಿ ಅಂಶ ಕೇಳಿದ ತಕ್ಷಣ ಕಿವಿ ನಿಮಿರು ಬಿಡುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್, ಒಂದ್ ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದಾದ್ರೆ, ಭಾರತದಲ್ಲಿ ಸೈಬರ್ ಕ್ರೈಮ್ ಶುರುವಾದಾಗ್ಲಿ, ನಾನು ಇತಿಹಾಸ ಎಲ್ಲ ಓದ್ತಿದ್ದೆ, ನೀವು ಮೆನ್ಷನ್ ಮಾಡಿದಿರ ಅದು ಪದ ಯಾವಾಗ ಶುರುವಾಯ್ತು ಮತ್ತೆ ಹೆಂಗೆ ಅದು ಮುಂದಕ್ಕೆ ಬಂತು ಅಂತ. ಸೈಬರ್ ಕ್ರೈಮ್ ಕೇಸ್ ಅಂತ ಯಾವಾಗ ಶುರುವಾಯ್ತು, ಅದನ್ನ ಯಾರು ಮೆನ್ಷನ್ ಮಾಡಿದ್ರು ಅಂತ. ಸೊ ಈ ಸ್ಟ್ಯಾಟ್ಸ್ ಅಂತ ಯೋಚನೆ ಮಾಡಿದ್ರೆ, ಸ್ಟ್ಯಾಟಿಸ್ಟಿಕ್ಸ್ ಕೊಡೋದಾದ್ರೆ, ನಮ್ಮ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಪ್ರತಿ ವರ್ಷ ಒಂದಿಷ್ಟು ಅಂಕಿಗಳಷ್ಟು ಸೈಬರ್ ಕ್ರೈಮ್ ಕೇಸ್ ಆಗ್ತಿದೆ. ಹಣ ಬೇಡ, ಓಕೆ, ಒಂದಿಷ್ಟು ಕೇಸ್ಗಳಾಗ್ತಿದೆ, ಇಷ್ಟು ಬಗೆಹರಿತಿದೆ ಅನ್ನೋದಾದ್ರೆ ಒಂದು ಎಷ್ಟು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೋದು, ಒಂದ್ ನಂಬರ್ ಅಲ್ಲ ಹೇಳೋದಾದ್ರೆ? ಹೇಳ್ತೀನಿ ರೀ. ಆಕ್ಚುಲಿ ಸ್ಟ್ಯಾಟಿಸ್ಟಾ ಅಂತ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಬ್ಯೂರೋ ಇದೆ. ಅದ್ರ ಪ್ರಕಾರ ಕಳೆದ ವರ್ಷದಲ್ಲಿ 2023 ನಲ್ಲಿ ಗ್ಲೋಬಲ್ ನಲ್ಲಿ $8 ಟ್ರಿಲಿಯನ್ ವರ್ತಷ್ಟು ಹಣ ಈ ಸೈಬರ್ ಕ್ರೈಮ್ ಇಂದ ನಷ್ಟ ಆಗಿದೆ. ಓಕೆ, ಅದು 2026ರಲ್ಲಿ $20 ಟ್ರಿಲಿಯನ್ ತಲುಪತ್ತೆ. ಇಂಡಿಯಾ ತಗೊಂಡ್ರೆ 2023ರಲ್ಲಿ ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ ಬ್ಯೂರೋ NCRB ಅಂತ ಇದೆಯಲ್ಲ, ಅದ್ರ ಪ್ರಕಾರ 11.29 ಲಕ್ಷ ಸೈಬರ್ ಅಪರಾಧಗಳು ಅದ್ರ ಪ್ರಕಾರ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದೆ. ನೀವು ಇಲ್ಲಿ ಒಂದು ತಿಳ್ಕೋಬೇಕು, ಒಂದ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ರೆ ಮೋಸ್ಟ್ಲಿ ಇನ್ನೊಂದು 9 ಅಂದ್ರೆ 10 ಕೇಸ್ ಆಗಿದ್ರೆ 1-2 ಮಾತ್ರ ರಿಜಿಸ್ಟರ್ ಆಗೋದು, ತುಂಬಾ ಕಡಿಮೆ ರಿಜಿಸ್ಟರ್ ಆಗೋದು. ಆಮೇಲೆ 750 ಕೋಟಿಯಷ್ಟು ನಷ್ಟ ಆಗಿದೆ. ಇದರಲ್ಲಿ 92 ಕೋಟಿ ಅಷ್ಟೇ ರಿಕವರ್ ಆಗಿರೋದು ಇಡೀ ಇಂಡಿಯಾನಲ್ಲಿ. ಕರ್ನಾಟಕದಲ್ಲಿ ಅದೇ 2023ರಲ್ಲಿ 64,301 ಸೈಬರ್ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದೆ ಸೈಬರ್ ಕ್ರೈಮ್ಸ್ ಬಗ್ಗೆ. ಆಗ ನಷ್ಟ 67 ಕೋಟಿ, ರಿಕವರ್ ಆಗಿರೋದು ಬರೀ 7 ಕೋಟಿ. ಸೊ ಅದಕ್ಕೋಸ್ಕರನೇ ಕೇಳಿದೆ, ನಾವೇ ಉಪ್ಪು ಹಾರಿಸ್ತಿದ್ದೀವಿ ಅಲ್ವೇ? ಜನಗಳಿಗೆ ಕೇಳಬೇಕಿದ್ರೆ ಇದರ 10% ನಿಮ್ಗೆ ಅಮೌಂಟ್ ಹೋಗಿರುತ್ತೆ. ಇದರಲ್ಲಿ ಕಾರ್ಪೊರೇಟ್ ಇರೋದೇ ಇಲ್ಲ, ಯಾಕೆಂದ್ರೆ ಯಾವ ಕಾರ್ಪೊರೇಟ್ ಡಿಸ್ಕ್ಲೋಸೇ ಮಾಡಲ್ಲ ನನ್ಗೆ ಇಷ್ಟು ಲಾಸ್ ಆಯ್ತು ಅಂತ. ರಾನ್ಸಮ್ ವೇರ್ ಇಸ್ ಅ ಹ್ಯೂಜ್ ಸೈಬರ್ ಕ್ರೈಮ್ ಥ್ರೆಟ್. ಹೌದು, ಜನರಿಗೆ ಈ ಅಂಕಿಅಂಶಗಳನ್ನ ಕೇಳಿದಾಗ ಓಕೆ, ನಾವ್ ಯಾರೋ ಸಣ್ಣದು ಒಂದ್ 300 ರೂಪಾಯಿ ಯಾರೋ ತೆಕ್ಕೊಂಡ್ರು ಅಂದಾಗ, ಅಯ್ಯೋ 300 ರೂಪಾಯಿ ಅಲ್ವಾ ಬಿಡು, ಅದಕ್ಕೆಲ್ಲ ಯಾರು ಇಷ್ಟು ಓಡಾಡೋ, ಇಷ್ಟು ದೊಡ್ಡ ಅಮೌಂಟ್ ಹೋಗಿದೆ ಅಂತ ಗೊತ್ತಾದಾಗ ಅವ್ರಿಗೆ ಅರ್ಥ ಆಗುತ್ತೆ, ಓಕೆ ಇದು ಸಮಸ್ಯೆ ಗಂಭೀರವಾಗಿದೆ, ಇದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಕು, ಇದ್ರ ಒಳಗೆ ಏನಿದೆ, ಆಳತೆ ಏನಿದೆ ಇದನ್ನ ತಿಳ್ಕೋಬೇಕು ಅಂತ. ಮತ್ತ ನನ್ನ ಪರಿಪ್ರೇಕ್ಷ್ಯದಲ್ಲಿ ಯೋಚನೆ ಮಾಡೋದಾದ್ರೆ, ಈಗ ನಾನು ಗ್ರಾಮೀಣ ಭಾಗದಿಂದ ಬಂದವನು, ನನ್ನ ಸುತ್ತಮುತ್ತ ಈಗ ರೈತಾಪಿ ವರ್ಗದವ್ರು ಇರ್ಬೋದು ಅಥವಾ ಕೂಲಿ ಕೆಲಸ ಮಾಡಿರೋರು ಇರ್ಬೋದು, ಇವರ ಕೈಗೆ ಸಿಗುವ ಕೆಲವು ಸೈಬರ್ ಕ್ರೈಮ್ ಹೆಂಗಾಗತ್ತೆ ಅಂತ ಯೋಚನೆ ಮಾಡ್ತೀನಿ. ಇತ್ತೀಚೆಗಷ್ಟೇ ಏನಾಯ್ತು ಅಂದ್ರೆ, ಒಂದ್ QR ಕೋಡ್ ಕಳಿಸ್ತೀವಿ, ಅದಕ್ಕೆ ದುಡ್ಡು ಹಾಕಿ ಅಂತ ಬಹಳಷ್ಟು ಪ್ರಕರಣಗಳಾಯ್ತು. ಸೊ ಇದ್ರ ಬಗ್ಗೆ ಹೇಳದಿದ್ರೆ ಏನ್ ಹೇಳ್ತೀವಿ ಸರ್? ನಂಗೆ ಹೋದ ಒಂದು 3 ವಾರದಿಂದ ಒಂದು ಗ್ರಾಮೀಣ ಭಾಗದಿಂದ ಒಬ್ರು ಕಾಲ್ ಮಾಡಿದ್ರು. ಅವ್ರು ನನ್ನ ಅಂಕಣ ಓದ್ಕೊಂಡು, ಅವ್ರ ತುಂಬಾ ಬೇಕಾದವರು, ಒಬ್ರು ಲೇಡಿ ಸರ್, ಅವ್ರ ಹಸ್ಬೆಂಡ್ ಸತ್ತಿದ್ದಾರೆ, ಅದು LIC ಇಂದ ದುಡ್ಡು ಬಂದಿದೆ, ಯಾರೋ ಗೌರ್ಮೆಂಟ್ ಇಂದ ನಿಮ್ಗೆ ಇನ್ನೂ ದುಡ್ಡು ಬರುತ್ತೆ, ಈ ಲಿಂಕ್ ಕ್ಲಿಕ್ ಮಾಡಿ ಅನ್ಬಿಟ್ಟು ಹೇಳ್ಬಿಟ್ಟು, ಆಮೇಲೆ OTP ಕೇಳ್ಕೊಂಡು ಬಂದಿರೋ 1.2 ಲಕ್ಷ ರೂಪಾಯಿ ಅವ್ರಿಗೆ LIC ಇಂದ ದುಡ್ಡು ಬಂದಿದೆ. ಅಷ್ಟನ್ನು ದೋಚಿದ್ದಾರೆ. ಈ ಗ್ರಾಮೀಣ ಭಾಗದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ, ನೀವು ಹೇಳೋಂಗೆ ಅವ್ರಿಗೆ ಈಗ ರೈತ ಸಮ್ಮಾನ ನಿಧಿ ಅಥವಾ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಇಂದ ಹೋಗ್ಬೇಕು ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಎಲ್ಲರೂ ಅಕೌಂಟ್ ಓಪನ್ ಮಾಡಿಸ್ಬಿಟ್ಟಿದ್ದಾರೆ, ಎಲ್ಲಾರ್ಗು ಅದಕ್ಕೆ ಡಿಜಿಟಲ್ ಎನೇಬಲ್ ಮಾಡಿಸ್ಬಿಟ್ಟಿದ್ದಾರೆ.
ಅವ್ರಿಗೆ ಪಾಪ ಈ OTP ಕೊಡೋದ್ರಿಂದ ದುಡ್ಡು ಹೋಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಅವ್ರಿಗೆಲ್ಲರಿಗೂ ನಾನ್ ದುಡ್ಡು ಕೈಯಿಂದ ತೆಗೆದುಕೊಟ್ರೆ ಮಾತ್ರ ದುಡ್ಡು ಹೋಗುತ್ತೆ ಅಂತ ಗೊತ್ತಿರೋದು. ಈ ಸೈಬರ್ ಕ್ರೈಮು ಫೇಸ್ಲೆಸ್ ಕ್ರೈಮು, ಅದರಿಂದ ಗಿಲ್ಟ್ ಇರಲ್ಲ. ಸೊ ಆ ಕಡೆ ಮಾಡ್ತಿರೋರ್ಗೆ ನಿಮ್ಮ ಮೇಲೆ ಏನು ದಯಾದಾಕ್ಷಿಣ್ಯ, ನೀವು ಹಳ್ಳಿಯವರು ಸಿಟಿಯವರು ಏನು ಗೊತ್ತಿರಲ್ಲ. ಸೊ ಅದರಿಂದ ಅವ್ರಗಳಿಗೆ ತುಂಬಾನೇ ನಷ್ಟ. ಅವ್ರಿಗೆ ಒಂದು ಲಿಂಕ್ ಕಳಿಸ್ತಾರೋ, QR ಕೋಡ್ ಕಳಿಸ್ತಾರೋ, ಅಥವಾ ಈ ತರ ಬೆನಿಫಿಟ್ಗೆ ನಿಮ್ಮ ಆಧಾರ್ ಇಸ್ಕೊಂಡ್ಬಿಡ್ತಾರೆ. ಆಧಾರ್ ಬಳಸಿ ನಡೆಸೋ ಕ್ರೈಮ್ಗಳು ನೀವು ಕೇಳಿದ್ರೆ ಬೆಚ್ಚ ಬೀಳ್ತೀರ. ಸೊ ಈ ತರ ಪ್ರಾಬ್ಲಮ್ಗಳಿದೆ. ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರ ಆಧಾರ್ ಇಸ್ಕೊಂಡು ಯಾರೋ ಅವ್ರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಂಡು ಮನಿ ಲಾಂಡ್ರಿಂಗ್ ಮಾಡ್ತಿರ್ತಾರೆ, ಅಥವಾ ಏನೋ ಬೇಲ್ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗೆ ಆಮೇಲೆ ಇತ್ತೀಚಿನ ಈಗಿನ ಏನ್ ಅವರ ನೋಡಿದ್ರೆ ನಮ್ಮ ಸುತ್ತಮುತ್ತ ನಮ್ಮ ಎನ್ವಿರಾನ್ಮೆಂಟ್ ಏನ್ ನೋಡಿದ್ರೆ ನಮ್ಮ ಪರಿಸರದಲ್ಲಿ ಈ ಮಕ್ಕಳ ಕೈಗೆ ಫೋನ್ ಸಿಕ್ಬಿಡ್ತಿದೆ. ಅವ್ರ ಈಗ ಬಿಡಿ ಹುಟ್ಟಿದ ತಕ್ಷಣ ಒಂದ್ 3 ವರ್ಷ 4 ವರ್ಷ ಆದ ತಕ್ಷಣ ಅವ್ರಿಗೆ ವಿಡಿಯೋ ಅಲ್ಲಿ ಏನಾದ್ರು ತೋರಿಸ್ಬೇಕು, ಯಾಕಂದ್ರೆ ಅವ್ರು ಊಟನೇ ಮಾಡಲ್ಲ ಅಂತ. ಸೊ ಒಂದ್ 5-6 ವರ್ಷದ ಮಕ್ಳು ಬಂದ್ರೆ, ಅಥವಾ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಳಿಗೆ ಫೋನ್ ಬಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಗೇಮ್ ಆಡೋದು ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈಗ ಇದು ನನ್ನ ಒಂದು ವೈಯಕ್ತಿಕವಾಗೂ ಅನುಭವ ಆಗಿದೆ. ಇದು ನನ್ಗೆ ಗೊತ್ತಿರೋರು ಯಾರ್ದೋ ಮಗ ಗೇಮ್ ಆಡಕ್ ಹೋಗಿ ಒಂದಷ್ಟು ಹಣ, 1,500 ಹೀಗೆ, ಅವರು ಗೌರ್ಮೆಂಟ್ ಎಂಪ್ಲಾಯಿ, ಒಂದಷ್ಟು ಹಣ ಕಟ್ಟಾಗಿತ್ತು. ಎನಿವೇ ನಾವು ಸೈಬರ್ಗೆ ಕಂಪ್ಲೇಂಟ್ ಮಾಡಿದ್ವಿ, ಅದೇನೋ ಆಗ್ಲಿ 1-2 ವರ್ಷದ ಹಿಂದೆ. ಸೊ ಇದ್ರಿಂದ ಬಚಾವ್ ಆಗೋದು ಹೇಗೆ? ಯಾಕೆಂದ್ರೆ ಮಕ್ಳಿಗೆ ಗೊತ್ತಿರಲ್ಲ, ಅವ್ರಿಗೆ ಕ್ರೇಜ್ ಇರುತ್ತೆ, ಗೇಮ್ ಆಡ್ಬಿಟ್ರೆ 1-2 ಯಾವ್ದೋ ಚೀಟ್ ಕೋಡ್ ಸಿಗುತ್ತೆ ಅಥವಾ ಒಂದ್ ಗನ್ ಸಿಗುತ್ತೆ ಅಂತ ಅವರು ದುಡ್ಡು ಹಾಕ್ಬಿಟ್ಟಿರ್ತಾರೆ. ಒಂದ್ಸಲ ಸುಮಾರು ಸಲ ಕಟ್ಟಾಗಿ ಈ ತರ ಹಣ ಹೋಗ್ಬಿಟ್ಟಿರುತ್ತೆ. ಅವ್ರ ತಂದೆ ತಾಯಿಗಳಿಗೆ ಗೊತ್ತೂ ಆಗಿರಲ್ಲ ಹೇಗಾಗಿದೆ ಅಂತ. ಸೊ ಇದರಿಂದ ಹೇಗ್ ಪಾರಾಗ್ಬೋದು ಅಂತ ಹೇಳ್ಬೋದು ಸರ್? ಇದ್ರ ಬಗ್ಗೆ ಸುಮಾರು ಮಕ್ಕಳು ಆಮೇಲೆ ಹೆಣ್ಮಕ್ಳು ಎಸ್ಪೆಷಲಿ ಅವ್ರ ಮೇಲೆ ನಡೆಸೋ ಸೈಬರ್ ಕ್ರೈಮ್ಗಳು ತುಂಬಾ ಜಾಸ್ತಿ ಆಗಿದೆ. ಈ ಆನ್ಲೈನ್ ಗೇಮಿಂಗ್ ಅನ್ನೋದು ಒಂದು ಅದ್ರಲ್ಲಿ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ. ಈಗ ಎಸ್ಪೆಷಲಿ ಈಗ ಗೇಮ್ಗಳೆಲ್ಲ ಮಲ್ಟಿಪ್ಲೇಯರ್ ಗೇಮ್ಸ್. ಸೊ ಅದರಲ್ಲಿ ಸೇರ್ಕೊಂಡು ಒಂದು ಗೇಮಿಂಗ್ ಕಂಪನೀಸ್ ಮೋಸ ಮಾಡೋದೊಂದು, ನೀವು ಹೇಳಿದ ಒಂದು ಉದಾಹರಣೆ, ಗೇಮಿಂಗ್ ಕಂಪನೀಸ್ ಮೋಸ ಮಾಡೋದು. ಅವರು ನಿಮ್ಗೆ ಟೂಲ್ಸ್ ಕೊಡ್ತೀವಿ, ಮ್ಯಾಪ್ ಕೊಡ್ತೀವಿ, ಹೊಸ ವೆಪನ್ಸ್ ಕೊಡ್ತೀವಿ ಅನ್ಬಿಟ್ಟು ದುಡ್ಡು ಇಸ್ಕೊಂಡು ಅಥವಾ ನಿಮ್ಗೆ ಬೇರೆ ಲೆವೆಲ್ ಜಾಯಿನ್ ಮಾಡಿಸ್ತೀವಿ ಅಂತ ಅನ್ಬಿಟ್ಟು ದುಡ್ಡು ಕೇಳೋದು. ಅದು ಅಟ್ಲೀಸ್ಟ್ ನಿಮ್ಗೆ ಏನೋ ಸಿಗುತ್ತೆ. ಬಟ್ ಬೇರೆ ಇನ್ನೂ ಕೆಲವು ಇದಿದೆ, ಅದರಲ್ಲಿ ಫ್ರೆಂಡ್ಸ್ ಆಗಿ ಈ ಸೈಬರ್ ಗ್ರೂಮಿಂಗ್ ಅಂತ ಬರ್ತಾರೆ. ಅಲ್ಲಿ ದೊಡ್ಡವರು ಮಕ್ಕಳಾಗಿ ಅಲ್ಲಿ ಜಾಯಿನ್ ಆಗ್ತಾರೆ, ನಿಮ್ ಜೊತೆ ಫ್ರೆಂಡ್ಶಿಪ್ ಡೆವಲಪ್ ಮಾಡ್ಕೋತಾರೆ. ಆಮೇಲೆ ಆ ಫ್ರೆಂಡ್ಶಿಪ್ ನ ಬಳಸಿ ನಡೆಸೋ ಅನೇಕ ಸೈಬರ್ ಕ್ರೈಮ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಬಚಾವ್ ಮಾಡ್ಬೋದು ಅನ್ನಕ್ಕೆ ನಾನು 2-3 ಸಜೆಷನ್ಸ್ ಕೊಡ್ತೀನಿ. ಒಂದು, ನೀವು ಈಗ ಕರೆಕ್ಟ್ ನೀವು ಹೇಳಿದ್ದು, ಮಕ್ಳಿಗೆ ಈಗ ಮೊಬೈಲ್ ಕೊಡದೆ ಇರಕ್ ಆಗಲ್ಲ. ಅಪ್ಪ ಅಮ್ಮಂದ್ರು ಬಿಸಿ ಇರ್ತಾರೆ, ಅಥವಾ ಏನೋ ಅವರೇ ತಗೊಂಡ್ಬಿಟ್ಟು ಆಡಕ್ ಶುರು ಮಾಡ್ತಾರೆ, ನಿಮ್ಗೆ ಗೊತ್ತೂ ಆಗಲ್ಲ. ಒಂದು ನೀವೇನ್ ಮಾಡ್ಬೇಕು ಅಂತಂದ್ರೆ, ಒಂದು ಟೈಮ್ ಲಿಮಿಟ್ ಸೆಟ್ ಮಾಡ್ಬೇಕು. ಇಲ್ಲ ಎಸ್ಪೆಷಲಿ ಕಂಪ್ಯೂಟರ್ ನಲ್ಲಿ ಗೇಮ್ಸ್ ಆಡ್ತಿದ್ರೆ, ನೀವು ಆ ಕಂಪ್ಯೂಟರ್ ರೂಮ್ ನ ಯು ಹ್ಯಾವ್ ಟು ಶಿಫ್ಟ್ ಇಟ್ ಟು ಮೇನ್ ಏರಿಯಾ. ಸೊ ದಟ್ ಅಟ್ ಲೀಸ್ಟ್ ಅವಾಗ ಹೋಗ್ತಾ ಬರ್ತಾ ಅವ್ರು ಏನ್ ಮಾಡ್ತಾ ಇದಾರೆ, ಎಷ್ಟೊತ್ತು ಅದ್ರಲ್ಲಿ ಕಳೀತಾ ಇದಾರೆ, ಯಾರ ಜೊತೆ ಏನಾದ್ರು ಇದ್ ಮಾಡ್ತೀಯಾರ ಅಂತ ಒಂದು ನಿಗಾ ಇಟ್ಕೊಳಕ್ಕೆ ನಿಮ್ಗೆ ಸಿಗುತ್ತೆ. ಆಮೇಲೆ ದೇರ್ ಆರ್ ಮೆನಿ ಪ್ರೋಗ್ರಾಮ್ಸ್, ಪೇರೆಂಟಲ್ ಕಂಟ್ರೋಲ್ ಪ್ರೋಗ್ರಾಮ್ಸ್ ವಿಚ್ ಯು ಕ್ಯಾನ್ ಇನ್ಸ್ಟಾಲ್. ಆಮೇಲೆ ಅದರಲ್ಲಿ ಇನ್ನೊಂದ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಗೂಗಲ್ ಪ್ಲೇ ಸ್ಟೋರು ಅಥವಾ ಆಪಲ್ ಸ್ಟೋರ್, ಇದ್ರಲ್ಲಿ ಮುಖಾಂತರನೇ ಹಣ ಹೋಗೋದು ಈ ಟೂಲ್ಸ್ಗೆ ಇದಕ್ಕೆಲ್ಲ. ಸೊ ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಇದೆಲ್ಲ ಯಾವ್ದು ಹಾಕಬೇಡಿ ಬೈ ಡಿಫಾಲ್ಟ್, ಸೊ ದಟ್ ಅವ್ರಿಗೆ ಪೇಮೆಂಟ್ ಸುಲಭ ಆಗೋಗ್ಬೋದು. ಅದನ್ನ ಹಾಕ್ಬೇಡಿ. ಆಮೇಲೆ ಮಕ್ಕಳಿಗೆ ಎಜುಕೇಟ್ ಮಾಡಿ, ಈ ತರ ಇದೆಲ್ಲ ಸೆನ್ಸಿಟಿವ್ ಇನ್ಫಾರ್ಮೇಶನ್, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ಆಧಾರ್ ಕಾರ್ಡ್ ಡೀಟೇಲ್ಸ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್. ಸೊ ಇದನ್ನ ನೀವು ಅವ್ರಿಗೆ ತಿಳಿಸಿ, ಯಾರು ಕೇಳಿದ್ರು ಕೊಡಬಾರ್ದು ಅಂತ ಒಂದು ಹೇಳಿ. ಆಮೇಲೆ ಯಾವುದುವೇ ನನ್ ಪರ್ಮಿಷನ್ ಇಲ್ಲದೆ ಇನ್ಸ್ಟಾಲ್ ಮಾಡಬಾರ್ದು. ಸೊ ಇಷ್ಟು ಬೇಸಿಕ್ ಹೈಜೀನ್ ಹೇಳ್ಕೊಡ್ಬೇಕು. ಈಗ ದೊಡ್ಡವರಿಗಾಗ್ಲಿ ಮಕ್ಕಳಿಗಾಗ್ಲಿ ಒಂದ್ ರೀತಿ ಯಾವುದೇ ಒಂದು ಸೈಬರ್ ಇಂದ ನನಗೇನೋ ಮೋಸ ಆಯ್ತು ಅಂದ್ರೆ ತಕ್ಷಣನೇ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಅಂದ್ರೆ ಏನಾದ್ರು ಹೆಲ್ಪ್ ಲೈನ್ ನಂಬರ್ ಇದೆಯಾ, ಅಥವಾ ನೆಕ್ಸ್ಟ್ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕು? ಏನು? ಕರೆಕ್ಟ್ ಸರ್ 1930 ಅಂತ ಸೈಬರ್ ಹೆಲ್ಪ್ ಲೈನ್ ಇದೆ. ಅದು ಇಡೀ ಇಂಡಿಯಾನಲ್ಲಿದೆ, ಟೋಲ್ ಫ್ರೀ. ಸೊ ಅದಕ್ಕೆ ಮೊದಲು ಕಾಲ್ ಮಾಡ್ಬೋದು, ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು, ಅಥವಾ cybercrime.gov.in
ಅಂತ ಒಂದು ಅದರದ್ದೇ ಪೋರ್ಟಲ್ ಇದೆ, ಅದು ಸೆಂಟ್ರಲೈಸ್ಡ್ ಪೋರ್ಟಲ್. ಅಲ್ಲೂ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಕಂಪ್ಲೇಂಟ್ ರಿಜಿಸ್ಟರ್ ಆದ ಕೂಡಲೇ ನಿಮ್ಮ ಹತ್ರದ ಪೊಲೀಸ್ ಸ್ಟೇಷನ್ಗೆ ಅವರು ಮಾಹಿತಿ ಕಳಿಸ್ತಾರೆ. ಆ ಪೊಲೀಸ್ ಸ್ಟೇಷನ್ ಅವರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ನೀವೇ ಹತ್ರದ ಪೊಲೀಸ್ ಸ್ಟೇಷನ್, ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ದಾಖಲಿಸಬಹುದು. ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದಾಖಲಿಸಬೇಕು ಅಂತ ಏನಿಲ್ಲ, ಯಾವುದೇ ಇದ್ರಲ್ಲಿ ಬೇಕಾದ್ರೂ ನೀವು ದಾಖಲಿಸಬಹುದು. ಅವರು ಅದನ್ನ ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಸೊ ಅದನ್ನ ನೀವು ಮಾಡಿ. ಎರಡನೇದು, ನೀವು ನಿಮ್ಮ ಬ್ಯಾಂಕ್ಗೆ ಕಾಲ್ ಮಾಡಿ ಅಕಸ್ಮಾತ್ ಹಣ ಟ್ರಾನ್ಸ್ಫರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಅದಕ್ಕೆ ಲೀನ್ ಹಾಕಕ್ಕೆ ಹೇಳಿ. ಅವಾಗ ಪೊಲೀಸ್ ಸಪೋರ್ಟ್ ಬೇಕಾಗುತ್ತೆ. ಅದನ್ನ ಮಾಡ್ತಾರೆ ಅವರು. ಡೀಟೇಲ್ಸ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಕೊಟ್ರೆ ಅವರು ಅದಕ್ಕೆ ಲೀನ್ ಹಾಕ್ತಾರೆ. ಅಥವಾ ನಿಮ್ಮ ಕಾರ್ಡ್ಸ್ ಡೀಟೇಲ್ಸ್ ಶೇರ್ ಮಾಡ್ಕೊಂಡಿದ್ರೆ ಅದನ್ನ ಬ್ಲಾಕ್ ಮಾಡ್ಬೋದು, ಅಥವಾ ಪಾಸ್ವರ್ಡ್ ರಿಸೆಟ್ ಮಾಡ್ಬೋದು, ಪಿನ್ ರಿಸೆಟ್ ಮಾಡ್ಬೋದು, ಇಷ್ಟು ಮಾಡ್ಕೋಬಹುದು. ಮೂರನೇದು, ಆಧಾರ್ ಏನಾದ್ರು ಹಂಚ್ಕೊಂಡಿದ್ರೆ ನಿಮ್ಮ ಬಯೋಮೆಟ್ರಿಕ್ಸ್ ಲಾಕ್ ಅಥವಾ ಆಧಾರ್ ಲಾಕ್ ನ ವೆಬ್ಸೈಟ್ ಅಥವಾ ಆಧಾರ್ ಆಪ್ ನಲ್ಲಿ ಮಾಡಬಹುದು. ಇವು ಮೂರು ಇಮಿಡಿಯೇಟ್ ಆಗಿ ಮಾಡುವಂತ ಮಾಡಬಹುದು ನೀವು. ಸರ್, ಮುಂದುವರೆದಂಗೆ ಇದೊಂದು ಗಂಭೀರವಾದ ಪ್ರಶ್ನೆ. ಹೆಂಗೆ ಅಂದ್ರೆ, ಓಕೆ, ನಾವೆಲ್ಲ ಇವಾಗ ಆಂಡ್ರಾಯ್ಡ್ ಫೋನ್ಗಳು ಯೂಸ್ ಮಾಡ್ತಿರ್ತೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತಿರ್ತೀವಿ. ಈಗಿನ ಮಕ್ಳಿಗಂತೂ ಗೊತ್ತಾಗೋಗ್ಬಿಟ್ಟಿದೆ, ಏನೇನೋ ಯೂಸ್ ಮಾಡ್ತಿರ್ತೀವಿ. ಆದ್ರೆ ಇವತ್ತಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಕೆಲವರು ಈ ಕೀಪ್ಯಾಡ್ ಫೋನ್ಗಳನ್ನು ಇಟ್ಕೊಂಡಿರೋರು ಇರ್ತಾರೆ, ಹಳೇ ಫೋನ್ಗಳು. ನಾನ್ ಕೇಳೋದು ಏನು ಅಂದ್ರೆ, ಕುತೂಹಲಕ್ಕೆ, ಅವರಿಗೂ ಈ ಸೈಬರ್ ಕ್ರೈಮ್ ಇಂದ ವಂಚನೆ ಆಗುವಂತ ಪ್ರಮೇಯ ಇದೆಯಾ ಅಂತ. ಖಂಡಿತ ಸರ್. OTP ಇದೆಯಲ್ಲ, ಅದು OTP ನಿಮ್ಮ UPI ವರ್ಕ್ಸ್ ಫಾರ್ ನಾನ್ ಸ್ಮಾರ್ಟ್ ಫೋನ್ಸ್ ಆಲ್ಸೋ. ಅಂದ್ರೆ ಆತರ ಹಳೆ ಮಾಡೆಲ್ ಫೋನ್ಗಳಿಗೂ UPI ವರ್ಕ್ ಆಗುತ್ತೆ. ಸೊ ನೀವು ಅಲ್ಲೂ OTP ಕೊಟ್ರೆ ಅಲ್ಲೂ ಹೋಗುತ್ತೆ ಹಣ ನಿಮ್ಗೆ. ಅವರಿಗೂ ಹುಷಾರಾಗಿರ್ಬೇಕು ಅಂತ ಇವಾಗ ಎಚ್ಚರಿಕೆ. OTP ಯಾವಾಗ್ಲೂ ನೀವು ಏನಕ್ಕೆ ಕೊಡ್ತಿದ್ದೀರಾ ಅಂತ ಒಂದ್ಸತಿ ಓದಿ ನಂತರ ಕೊಡಬೇಕು. ವೆರಿ ಇಂಪಾರ್ಟೆಂಟ್. ಸುಮಾರು ಜನ ಮಾಡಲ್ಲ. ಇನ್ನೊಂದು ಬಹಳ ಕುತೂಹಲದ ಪ್ರಶ್ನೆ ಸರ್. ಈಗ ನೀವು ಎಷ್ಟು ವರ್ಷದಿಂದ ಜನರಿಗೆ ಹೆಚ್ಚು ಹೆಲ್ಪ್ ಆಗ್ಲಿ, ಆ ಸೈಬರ್ ಕ್ರೈಮ್ ಬಗ್ಗೆ, ಆ ಗಾಳಕ್ಕೆ ಸಿಕ್ಕಾಕೊಳ್ಳದೆ ಇರ್ಲಿ, ಸಾಮಾನ್ಯ ಜನರ ದುಡ್ಡು ಹೋಗದೆ ಇರ್ಲಿ ಅಂತ ಅವರಿಗೆ ಸಲಹೆಗಳನ್ನು ಕೊಟ್ಕೊಂಡು ಬಂದಿದ್ದೀರಾ. ಸುಮಾರು ಪ್ರಕರಣಗಳನ್ನ ನೀವು ನೋಡಿರ್ತೀರಾ. ನೀವು ನೋಡಿದ ಅತಿ ಹೆಚ್ಚು ಅಂದ್ರೆ ಅತಿ ದೊಡ್ಡ ಪ್ರಕರಣ ಯಾವುದು ಸರ್? ದೊಡ್ಡ ಪ್ರಕರಣ ಅನ್ನೋಕ್ಕಿಂತ ಹೆಚ್ಚು ಪ್ರಕರಣ ಹೇಳ್ತೀನಿ. ದೊಡ್ಡ ಪ್ರಕರಣ ಬೇಡ. ಈ ಸೆಕ್ಸ್ಟಾರ್ಷನ್ ಅಂತ ಒಂದು ದರಿದ್ರ ಸೈಬರ್ ಕ್ರೈಮ್ ಇದೆ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಮೋಡಸ್ ಹೆಂಗ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಈಗ ಅದಕ್ಕೆ ಈಗ ಸುಮಾರು ಜನ ಒಂದ್ ಕಾಲದಲ್ಲಿ ತುಂಬಾ ಪಾಪ್ಯುಲರ್ ಆಗೋಗಿತ್ತು. ಗೌರ್ಮೆಂಟ್ ತುಂಬಾ ಅದಕ್ಕೆ ರಿಸ್ಟ್ರಿಕ್ಷನ್ ಆಗ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಆನ್ಲೈನ್ ಲೋನ್ ಆಪ್ಗಳು ತುಂಬಾ ಪಾಪ್ಯುಲರ್ ಆಗಿತ್ತು. ನಿಮ್ಗೆ ಕೈ ಸಾಲ ಒಂದು 10,000, 5,000, 20,000 ಕಡಿಮೆ ಅವಧಿಗೆ ಅವ್ರು ಕೊಡೋರು. ಯಾವುದೇ ಅಡ ಇಟ್ಕೊಳ್ದೆ, ನಿಮ್ದೇನು ಡಾಕ್ಯುಮೆಂಟ್ ಸೈನ್ ಮಾಡದೆ, ಏನು ಇಲ್ದೆ ಕೊಡೋರು. ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ನಿಮ್ ಫೋನ್ ನಲ್ಲಿರೋ ಮಾಹಿತಿನೇ ಅವ್ರಿಗೆ ಅಡ. ಅದ್ರಲ್ಲಿ ಫೋನ್ ನಲ್ಲಿರೋ ಏನ್ ಮಾಹಿತಿ, ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್, ಆಮೇಲೆ ನಿಮ್ಮಲ್ಲಿರೋ ಫೋಟೋಗಳು, ನಿಮ್ ಗ್ಯಾಲರಿಲಿರೋ ಫೋಟೋಗಳು, ವಿಡಿಯೋಗಳು, ಅವೇ ಅವ್ರಿಗೆ ಆಸ್ತಿ. ಏನ್ ಮಾಡೋರು ಅವರು, ಇದ್ ಮಾಡಿದ್ಮೇಲೆ ನಿಮ್ನ ಮಾರ್ಫ್ ಮಾಡ್ಬಿಟ್ಟು, ಏನೋ ನ್ಯೂಡ್ ಇದ್ ಮಾಡ್ಬಿಟ್ಟು ನಿಮ್ಗೆ ಎಕ್ಸ್ಟಾರ್ಷನ್ ಮಾಡೋರು. ನೀನು ಇಷ್ಟು ದುಡ್ಡು ಕೊಡು, ಇಲ್ಲದೆ ಇದ್ರೆ ನಾನು ನಿನ್ಗೆ ಫ್ರೆಂಡ್ಸ್ ಎಲ್ರಿಗೂ ನಿನ್ನ ಪಿಕ್ಚರ್ಗಳು ಕಳಿಸ್ಬಿಡ್ತೀನಿ ಅಂತ. ಇದರಿಂದ ಸುಮಾರು ಜನಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ ಹೊಟ್ಟೋಗಿದ್ದಾರೆ, ಅಥವಾ ಡಿಪ್ರೆಷನ್ ಹೊಟ್ಟೋಗಿದ್ದಾರೆ, ಸಿವಿಯರ್ ಡಿಪ್ರೆಷನ್ಗೆ. ಸೊ ಇದು ಫೈನಾನ್ಷಿಯಲ್ ಲಾಸ್ ಅಪಾರ್ಟ್, ಇದು ಒಂದು ಇದು. ಅದರಲ್ಲೇ ಇನ್ನೊಂದು ರೀತಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ ನಾನು ಅಬ್ಸರ್ವ್ ಮಾಡ್ದಂಗೆ. ನಿಮ್ಗೆ ಇದ್ದಕ್ಕಿದ್ದಂಗೆ ಒಂದು ವಾಟ್ಸ್ಆಪ್ ವಿಡಿಯೋ ಕಾಲ್ ಬರುತ್ತೆ, ನಿಮ್ಗೆ ಗೊತ್ತೇ ಇರಲ್ಲ ಯಾರು ಅಂತ. ನೀವ್ ಏನು ಅಂತ ಎತ್ಕೋತೀರಾ, ಆ ಕಡೆಯಿಂದ ಒಂದು ಹುಡುಗಿನೋ ಅಥವಾ ಒಂದು ವಿಡಿಯೋನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಅಲ್ಲಿ ಅವಳು ಡ್ರೆಸ್ ಪಿಚ್ಚಕ್ ಶುರು ಮಾಡ್ಬಿಡ್ತಾಳೆ, ಅಥವಾ ನ್ಯೂಡ್ ಆಗಿದ್ಬಿಡ್ತಾಳೆ. ಸೊ ಇದ್ರಲ್ಲಿ ನಿಮ್ ಮುಖ ಇರುತ್ತೆ, ನಿಮ್ಮ ಎಕ್ಸ್ಪ್ರೆಷನ್ಸ್ ಇರುತ್ತೆ, ನೀವು ಮಾತಾಡ್ತಿರೋದಿರುತ್ತೆ. ಆ 1 ಮಿನಿಟ್ ವಿಡಿಯೋನ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ನಿಮ್ನ ಎಕ್ಸ್ಟಾರ್ಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಹೊಸದಾಗಿ ಡಿಜಿಟಲ್ ಅರೆಸ್ಟ್ ಅನ್ನೋದು ಶುರುವಾಗಿದೆ, ಬಟ್ ಅದು ಈಗೀಗ ಬರ್ತಾ ಇರೋದು. ಬಟ್ ಅದುವೇ ಇದರದ ನೆಕ್ಸ್ಟ್ ಫೇಸ್ ಏನೆ. ಅಲ್ಲೂ ನಿಮ್ಗೆ ಏನೇನೋ ಇದ್ ಮಾಡ್ತಾರೆ. ಸೊ ಅವ್ರು ಹೇಳ್ದಂಗೆ ನಿಮ್ ಕುಣಿಸ್ತಾರೆ. ಸೊ ಇದು ನಾನ್ ಕಂಡಿರೋ ದರಿದ್ರ ಕ್ರೈಮ್. ದುಡ್ಡು ಹೋಗುತ್ತೆ, ಜೊತೆಗೆ ಇದು ಹೋಗುತ್ತೆ, ಮಾನಹಾನಿ ಕೂಡ. ಇದರಲ್ಲಿ ಇದಕ್ಕೆ ಫಾರ್ಚುನೇಟ್ಲಿ ತುಂಬಾ ಸುಲಭ ಪರಿಹಾರ. ನೋಡೋರ್ಗೆ ಎಲ್ರಿಗೂ ತಿಳ್ಕೊಳ್ಳಿ,
ಈಲ್ಡ್ ಆಗದೆ ಇರೋದೇ ಇದಕ್ಕೆ ಸುಲಭ ಪರಿಹಾರ. ಇವ್ರೇನ್ ಮಾಡ್ತಿರ್ತಾರೆ ಅಂದ್ರೆ, ಈಗ ಮಾವಿನ ಹಣ್ಣಿನ ಮರಕ್ಕೆ ಕಲ್ಗಳು ಹೊಡಿತಾರೆ, 10 ಕಲ್ಲು. ಅದ್ರಲ್ಲಿ 1-2 ಬಿದ್ರೆ ಸಾಕು ಅವ್ರಿಗೆ. ಆ ಮಾವಿನ ಹಣ್ಣು ಅವ್ರಿಗೆ 1 ತಿಂಗಳು ಸಂಬಳನೋ, 1 ದಿನದ ಸಂಬಳನೋ, 1 ವರ್ಷದ ಅಷ್ಟಾಗುವಷ್ಟು ದುಡ್ಡು ಮಾಡ್ಕೊಂಡ್ಬಿಡ್ತಾರೆ ಅದ್ರಲ್ಲಿ. ಸೊ ಯಾರು ಅದಕ್ಕೆ ಸೊಪ್ಪಾಕಲ್ವೋ, ಯಾರು ಅದಕ್ಕೆ ಈಲ್ಡ್ ಆಗಲ್ವೋ ಅವ್ರನ್ನ ಬಿಟ್ಬಿಡ್ತಾರೆ. 1 ವಾರದವರೆಗೂ ಸ್ವಲ್ಪ ಸತ್ತಾಯಿಸ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಆ ಲೋನ್ ಅವ್ರಿಗೆ ಇಂಪಾರ್ಟೆಂಟೇ ಅಲ್ಲ. ಅವ್ರಿಗೆ ಅದರಿಂದ ಆಮೇಲೆ ಬರೋ ಹಣ, ಇದು ಎಕ್ಸ್ಟ್ರಾಕ್ಷನ್ ಮಾಡ್ತಾರಲ್ಲ, ಅದು ಅವ್ರಿಗೆ ಮೇನ್ ಇನ್ಕಮ್. ಸೊ ಈಲ್ಡೇ ಆಗ್ಬೇಡಿ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡಿ. ಸರಿ ಸರ್, ಒಂದು ಜನರಿಗೆ, ಈ ಲೈವ್ ನೋಡ್ತಿರೋ ಜನರಿಗೆ ಆದ್ರೂ ಇಷ್ಟೆಲ್ಲಾ ಪ್ರಕರಣಗಳನ್ನು ನೋಡಿರೋ ನೀವು ಒಂದು ಸಣ್ಣ ಸಲಹೆ ಮೂಲಕ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದರಿಂದೆಲ್ಲ ಪಾರಾಗಬಹುದು ಈ ಒಂದು ಓಕೆ, ನಾನು 2-3 ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್ ಒನ್ಸ್. ಒಂದು, ನಾನು ಇದನ್ನ ಧ್ಯೇಯವಾಕ್ಯ ಅಂತಾನು ಹೇಳ್ತೇನೆ. ಏನು ಅಂತಂದ್ರೆ, ಯಾವುದೇ ನಿಮ್ಗೆ ಮೆಸೇಜೋ ಅಥವಾ ಇಮೇಲೋ ಅಥವಾ ಏನೇ ವಿಡಿಯೋ ಏನೇ ಬಂದ್ರು ನೀವು ಅದನ್ನ ತಕ್ಷಣ ನಂಬೇಡಿ. ಡಿಜಿಟಲ್ ನಲ್ಲಿ ಏನೂ ನಂಬೇಡಿ. ತಾಳ್ಮೆಯಿಂದ ಫಸ್ಟ್ ಇದು ಏನಿಗ್ ಬಂತು, ನನಗೆ ಏನಿಗ್ ಬಂತು, ಈಗ ಲಾಟ್ರಿ ಬಂದಿದೆ ಅಥವಾ KYC ಬಂದಿದೆ, ಏನೋ ಬಂದಿದೆ ಅಂತಂದ್ರೆ ನನಗೇನಿಗ್ ಬಂತು, ನೀವೇ ಕಾಂಟ್ಯಾಕ್ಟ್ ಮಾಡಿ ಆ ಬ್ಯಾಂಕ್ನ. ಆಮೇಲೆ ಅದನ್ನ ಪರಿಶೀಲಿಸಿ, ಕರೆಕ್ಟ್ ಸೋರ್ಸ್ ಇಂದ ಬಂದಿದ್ಯಾ, ಅದ್ರ ಇಮೇಲ್ ID ನಲ್ಲಿ ಕರೆಕ್ಟ್ ಇಮೇಲ್ ID ಇದೆಯಾ, ಇವೆಲ್ಲ ಚೆಕ್ ಮಾಡಿ. ಯಾರಿಗೂ ಸುಮ್ನೆ ದುಡ್ಡು ಕೊಡಲ್ಲ. ಸೊ ಅದನ್ನ ತಾಳ್ಮೆಯಿಂದ ಫಸ್ಟ್ ನೀವು ನೋಡಿ, ರಿಯಾಕ್ಟ್ ಮಾಡಬೇಡಿ, ರೆಸ್ಪಾಂಡ್ ಮಾಡಿ. ಅಂದ್ರೆ ಯೋಚಿಸಿ ಸ್ವಲ್ಪ ತಾಳ್ಮೆಯಿಂದ ನೀವು ಅದಕ್ಕೆ ರಿಯಾಕ್ಟ್ ಮಾಡಿ ಅಥವಾ ರೆಸ್ಪಾಂಡ್ ಮಾಡಿ. ಓಕೆ, ಇದು ಮೊದಲನೇದು. ಇದು ಎಲ್ಲಾ ಡಿಜಿಟಲ್ ಟ್ರಾನ್ಸಾಕ್ಷನ್ಗೂ ಅಪ್ಲೈ ಆಗುತ್ತೆ. ಎರಡನೇದು, ನೀವು ಈ ನಿಮ್ಮ UPI ಯಾವ್ದು ಅಕೌಂಟ್ ಲಿಂಕ್ ಆಗಿದೆಯೋ, ಈಗ UPI ಇಲ್ಲದೆ ಯಾರು ಬದುಕ್ತಾ ಇಲ್ಲ, ಎಲ್ಲರೂ UPI. ಓಕೆ, ಸೊ ಅದಕ್ಕೆ ಲಿಂಕ್ಡ್ ಅಕೌಂಟ್ ಇರುತ್ತಲ್ಲ, ಅದರಲ್ಲಿ ನಿಮ್ಗೆ ಎಷ್ಟು ತಾಕತ್ತಿದೆಯೋ, ಅಥವಾ ಈಗ ನಿಮ್ಗೆ ವ್ಯಾಲೆಟ್ ಅಲ್ಲಿ ನಿಮ್ಮ ಹತ್ರ ನಿಮ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ಇರೋ ಅಷ್ಟು ದುಡ್ಡು ನಿಮ್ ವ್ಯಾಲೆಟ್ ಅಲ್ಲಿ ಇಟ್ಕೋತೀರಾ, ಪರ್ಸಲ್ಲಿ ಇಟ್ಕೋತೀರಾ? ತಾನೆ? ಅದೇ ತರ ಅನ್ಕೊಳ್ಳಿ ಅದನ್ನ. ಸೊ ನಿಮ್ಗೆ ತಾಕತ್ ಎಷ್ಟಿದೆ ಅಷ್ಟು ಮಾತ್ರ ಅದ್ರಲ್ಲಿ ಇಟ್ಕೊಳ್ಳಿ. ಇನ್ ಮಿಕ್ಕಿ ಅಲ್ಲಿ ಖರ್ಚಾದ ಕೂಡಲೇ ಮೇನ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿ. ಮೇನ್ ಅಕೌಂಟ್ ನ ಡಿಜಿಟಲ್ ಎನೇಬಲ್ ಮಾಡ್ಲೇಬೇಡಿ. ಬರೀ ಈ ಚಿಕ್ಕ ಅಕೌಂಟ್ ನ ಮಾತ್ರ UPI ಗೆ ಎಲ್ಲದಕ್ಕೂ ಬಳಸಿ. ಪರ್ಸ್ ಕಳ್ದೋದ್ರು ಅಷ್ಟು ಮಾತ್ರ ಕಳ್ದೋಗುತ್ತೆ. ಆ ತರ ನೋಡ್ಕೊಳ್ಳಿ. ಎಲ್ಲಾ ಡಿಜಿಟಲ್ ನಿಮ್ಮ ಟ್ರಾನ್ಸಾಕ್ಷನ್ಸ್ಗೂ ಅದನ್ನ ಒಂದೇ ಅಕೌಂಟ್ ಇಟ್ಕೊಳ್ಳಿ. ಹಣ ಬಂದ ಕೂಡಲೇ ಇಮಿಡಿಯೇಟ್ ಮೇನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಸೊ ಮೂರನೇದು ಆಧಾರ್ ವೆರಿ ಇಂಪಾರ್ಟೆಂಟ್. ಆಧಾರ್, ಪ್ಯಾನ್ ಕಾರ್ಡ್ ಬಳಸಿ ತುಂಬಾ ಕ್ರೈಮ್ಗಳು ನಡೀತಾ ಇದೆ. ಅವೆರಡನ್ನ ಶೇರ್ ಮಾಡೋದು ತುಂಬಾ ಡಿಸ್ಕ್ರೀಟ್ ಆಗಿ ಮಾಡಿ. ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ. ಅದ್ರ ಬದಲು ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್ ಮಾಡಿ. ಈ 3 ಹೇಳಕ್ ಹೇಳ್ತೀನಿ ಸರ್. ಈಗ ತುಂಬಾ ಒಳ್ಳೆ ಮಾಹಿತಿ. ಅಂದ್ರೆ ಈಗ ನಾವು ಯಾವ ರೀತಿ ಜನರೇಷನ್ ಅಲ್ಲಿ ಇದೀವಿ ಅಂದ್ರೆ, ನೀವು ಹೇಳಿದಾಗೆ ಡಿಜಿಟಲ್ ಅಲ್ಲಿ ಯಾವ್ದನ್ನ ನಂಬಕ್ ಹೋಗ್ಬೇಡಿ. ಇದೇನೋ ಪ್ರೈವೇಟ್ ಅಥವಾ ತುಂಬಾ ಸೇಫ್ ಅಂತದ್ ಏನೇ ಹೇಳಿದ್ರು ಕೂಡ ನಂಬಕ್ ಹೋಗ್ಬೇಡಿ. ಒಂದು ಪಾಪ್ಯುಲರ್ ಸ್ಟೇಟ್ಮೆಂಟ್ ಇದೆ, ಪ್ರೈವಸಿ ಇಸ್ ಮಿತ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಯಾವ್ದು ಪ್ರೈವೇಟ್ ಇಲ್ಲ. ನಮ್ಮ ಎಲ್ಲಾ ಡೇಟಾ ಪ್ರತಿಯೊಂದು ಕೂಡ ಇನ್ನೊಬ್ರ ಕೈಯಲ್ಲಿ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಅದನ್ನ ಬಳಸ್ಕೊಂಡು ನಮ್ಮನ್ನ ಒಂದ್ ರೀತಿ ಏನು ನಮ್ಮ ದುಡ್ಡನ್ನ ಕೇಳೋದಕ್ಕೋ ಅಥವಾ ನಮ್ಗೆ ಇನ್ನೊಂದ್ ರೀತಿ ತೊಂದರೆ ಕೊಡೋದಕ್ಕೋ ಒಂದಷ್ಟು ಜನ ಕಾಯ್ತಾ ಇರ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು, ಇದೊಂದ್ ರೀತಿ ಏನ್ ಹೇಳಿ, ಕಾಣದೇ ಇರೋ ವೈರಿ ಜೊತೆ ಗುದ್ದಾಟ ಅನ್ನೋ ತರದಲ್ಲಿ, ಯುದ್ಧ ಅನ್ನೋ ತರದಲ್ಲಿ ಇದೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಒಂದು ತಯಾರಿ ಅಥವಾ ನಮ್ಮಲ್ಲಿರುವಂತಹ ಸಿದ್ಧತೆ ಯಾವ ಮಟ್ಟದಲ್ಲಿ ಇದ್ರೂ ಸಾಕಾಗಲ್ಲ. ದಿನೇ ನಾವು ತುಂಬಾ ಓಪನ್ ಆಗ್ತಾ ಇದೀವಿ. ಡಿಜಿಟಲ್ಗಂತೂ ತುಂಬಾನೇ ಓಪನ್ ಆಗ್ತಾ ಇದೀವಿ. ಪ್ರತಿ ಹಂತದಲ್ಲೂ ಓಪನ್ ಆಗಿದ್ವಿ. ಮುಂಚೆ ಮನೇಲಿ ವೈಫೈ ಇರ್ಲಿಲ್ಲ, ಅಟ್ಲೀಸ್ಟ್ ಮೊಬೈಲ್ ಅಲ್ಲಿ ಇರ್ತಾ ಇತ್ತು. ಈಗ ಮನೆಗೆ ವೈಫೈ ಬಂದಿದೆ, ಟಿವಿ ವೈಫೈ ಕನೆಕ್ಟ್ ಆಗಿದೆ, ಪ್ರತಿ ಒಂದ್ರಲ್ಲೂ ಕನೆಕ್ಟ್ ಆಗ್ತಾ ಇದೆ. ಹೋಮ್ ಅಪ್ಲಯನ್ಸಸ್ ಕೂಡ ಈಗ ಡಿವೈಸಸ್ ಬಂದು ಎಲ್ಲದೂ ಹೌದೌದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂದ ನಾವು ತುಂಬಾನೇ ಡಿಜಿಟೈಸ್ ಆಗ್ತಾ ಇರೋದ್ರ ಹೊತ್ತಲ್ಲಿ ಎಷ್ಟು ಜಾಗೃತಿಯಿಂದ ಇದ್ರೂ ಸಾಲಲ್ಲ ಅಂತ ನನಗನ್ಸುತ್ತೆ. ಸಂಜಯ್, ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ ಅಥವಾ ನಾವು? ಹಾ ಸರ್, ಇನ್ನೇನು ಪ್ರಶ್ನೆಗಳಿಲ್ಲ. ಸೊ ದಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಷ್ಟು ಒಂದ್ ಲಿಸ್ಟೇ ಇದೆ ಆಕ್ಚುಲಿ. ಆದ್ರೆ ಆಲ್ಮೋಸ್ಟ್ ಒಂದು ದಿನದ ಇದಿದೆ ಅಂತ ಅನ್ಸುತ್ತೆ. ಆದ್ರೆ ನಮ್ಗೇನು ಅಂದ್ರೆ ಈ ಹರಟೆ ಕಲಿಯುವಲ್ಲಿ ನಮ್ಮದೇ ಆದ ಒಂದು ಬೇಲಿ ಹಾಕೊಂಡಿದೀವಿ. ಒಂದು 30 ನಿಮಿಷಕ್ಕಿಂತ ಜಾಸ್ತಿ ಹೋದ್ರೆ ಅದು ಅದಕ್ಕೆ ಇದು ಏನೋ
ಅದಕ್ಕೆ ಬೆಲೆ ಇರಲ್ಲ ಅಥವಾ ನೋಡೋದಕ್ಕೂ ಕಷ್ಟ ಆಗುತ್ತೆ ಅನ್ನೋದು. ಇದೇನು ಅಂದ್ರೆ ಸೈಬರ್ ಕ್ರೈಮ್ ನ ಒಳಗಡೆ ಏನಿದೆ, ಅದರ ಒಂದು ದೊಡ್ಡ ಪ್ರಪಂಚದ ಒಳಗಡೆ ಏನಿದೆ ಅನ್ನೋದಕ್ಕೆ ಒಂದು ಚಿಕ್ಕ ಟ್ರೇಲರ್ ತರದ ಒಂದು ಮಾತುಕತೆ ಅಂತ ನಾನು ಹೇಳ್ತೀನಿ ಇದನ್ನ. ಪುಸ್ತಕದಲ್ಲಿ ಸಂಜಯ್ ಅವರು ತೋರಿಸ್ತಾ ಇದ್ದಾರೆ. ಎಷ್ಟು ಟಾಪಿಕ್ ಇದೆ ಸಂಜಯ್? ಸರ್ ಟೋಟಲ್ 23 ಟಾಪಿಕ್ಸ್ ಇದೆ ಇದರಲ್ಲಿ, 23 ಟಾಪಿಕ್ಸ್ ಇದೆ. ಸೊ ಸತೀಶ್ ಅವರೇ ಹೇಳಿದಾಗೆ ಸುಮಾರು 28 ಬೇರೆ ಬೇರೆ ಬಗೆಯ ಕ್ರೈಮ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಮತ್ತೆ ಅದಕ್ಕೆ ಹೇಗೆ ಅವರ ಮೋಡಸ್ ಆಪರೆಂಡಿ ಯಾವ ರೀತಿ ಇರುತ್ತೆ, ಅದರಿಂದ ನಾವು ಹೇಗೆ ಹೊರಗಡೆ ಬರ್ಬೋದು ಅನ್ನೋದ್ರ ಮೇಲೆ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪುಸ್ತಕನ ತಗೊಳ್ಳಿ, ಪುಸ್ತಕನ ಓದಿ. ನಿಮ್ಮ ಮನೆಯಲ್ಲಿ ನಿಜವಾಗ್ಲೂ ಎಲ್ಲ ಒಂದು ನಮ್ಮಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಒಂದು ರೀತಿ ಒಂದು ಭಗವದ್ಗೀತೆ ಇರಬೇಕು, ಮತ್ತೊಂದು ಯಾವ್ದೋ ಮಕ್ಕಳ ಪುಸ್ತಕ ಇರಬೇಕು, ಮತ್ತೊಂದು ಯಾವ್ದೋ ಇನ್ನೊಂದು ಪುಸ್ತಕ ಇರಬೇಕು ಅನ್ನೋ ಒಂದು ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಅದರ ಜೊತೆಗೆ ಈ ಸೈಬರ್ ಕ್ರೈಮ್ ಬಗ್ಗೆ ನಾಲೆಜ್ ಇರುವಂತ ಒಂದು ಪುಸ್ತಕನೂ ಇರ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ತುಂಬಾ ಸ್ಟ್ರಾಂಗ್ ಆಗಿ ಅನ್ಸುತ್ತೆ, ಯಾಕಂದ್ರೆ ಪ್ರತಿ ಮನೇಲೂ ಈ ಒಂದು ಪುಸ್ತಕ ಇರಬೇಕು. ಇಲ್ಲ ಅದು ಆನ್ಲೈನ್ ಇನ್ಫಾರ್ಮೇಶನ್ ಅಗೇನ್ ಆನ್ಲೈನ್ ಅಲ್ಲಿ ಏನ್ ನಡೀತಿದೆ ಅನ್ನೋದು ಆನ್ಲೈನ್ ಅಲ್ಲಿ ಗೊತ್ತಾಗಲ್ಲ. ಈ ಪುಸ್ತಕ ಕನ್ನಡಿಗರ ಪ್ರತಿಯೊಬ್ಬರು ಮನೇಲೂ ಇರಬೇಕು. ನಿಮ್ಮ ಗೆಳೆಯರಿಗೂ ಅಥವಾ ಇನ್ನೊಬ್ಬರಿಗೆ ಅದು ಗಿಫ್ಟ್ ಕೊಡೋದಾದ್ರೆ ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಟು ಗಿವ್ ಅಂತ ಅನ್ಸುತ್ತೆ. ನನಗೆ ಈ ಪುಸ್ತಕನ ಬರ್ದಿರುವಂತ ಸತೀಶ್ ಅವರಿಗೆ ಜೊತೆಗೆ ಈ ಹೊತ್ತಲ್ಲಿ ನೆನ್ಸ್ಕೊಬೇಕಾಗಿರೋದು ನಾನು ಜಮೀಲ್ ಅವ್ರನ್ನ, ಸಾವಣ್ಣ ಪಬ್ಲಿಕೇಶನ್. ಇಂಥ ಒಂದು ಒಳ್ಳೆ ಪುಸ್ತಕನ ಪಬ್ಲಿಷ್ ಮಾಡಿರೋ ಸಾವಣ್ಣ ಅವರಿಗೂ ನಾವು ಇಲ್ಲಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ. ಸೊ ತುಂಬಾ ಒಳ್ಳೆ ಪುಸ್ತಕ ಕೊಟ್ಟಿದ್ದೀರಾ ಸರ್, ಧನ್ಯವಾದ. ಸೊ ಸರ್ ಹೇಳಿದ ಹಾಗೆ ಇದು ಚಿಕ್ಕ ಟ್ರೈಲರ್ ಅಷ್ಟೇ, ಇನ್ನೂ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋದು ಬಹಳಷ್ಟಿದೆ. ಸೈಬರ್ ಕ್ರೈಮ್ ಇಂದ ವಂಚಿತರಾಗದೇ ಇರೋದು ಹೇಗೆ, ಅದ್ರ ಗಾಳದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋ ಎಲ್ಲ ವಿಚಾರಗಳನ್ನ ಮುಖ್ಯವಾಗಿ ತುಂಬಾ ಸರಳ ಭಾಷೆಯಲ್ಲಿ ಎಲ್ರಿಗೂ ಅರ್ಥ ಆಗೋ ರೀತಿ ಬರೆದಿದ್ದಾರೆ. ಸೊ ದಯಮಾಡಿ ಪುಸ್ತಕವನ್ನ ಕೊಂಡು ಓದಿ. ಸೈಬರ್ ಕ್ರೈಮ್ ಲಿಂಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ಇಂಗ್ಲಿಷ್ ಅಲ್ಲಿ ಓದೋರು ಇದ್ರೆ ಇಂಗ್ಲಿಷ್ ಅಲ್ಲಿ ಪುಸ್ತಕ ಲಭ್ಯವಿದೆ, ಅದನ್ನು ಕೂಡ ತಗೋಬಹುದು. ಹಾಗೆ ಇಷ್ಟು ಹೊತ್ತು ನಮಗೆ ಎಲ್ಲ ವಿಚಾರದ ಬಗ್ಗೆ ಸರ್ ತೋರಿಸಿದ್ದಾರೆ. ಇಂಗ್ಲಿಷ್ ಪುಸ್ತಕ ಅಲ್ಲಿದೆ, ಇಲ್ಲಿ ಕನ್ನಡ ಪುಸ್ತಕ ಇದೆ. ಎರಡರದ್ದು ಲಿಂಕ್ ಸಿಗುತ್ತೆ harivbooks.in ನಲ್ಲಿ. ಎರಡು ಪುಸ್ತಕ ನಿಮಗೆ ಲಭ್ಯ ಇದೆ. ದಯಮಾಡಿ ಸರ್ ಹೇಳಿದಾಗೆ ಪ್ರತಿಯೊಬ್ಬರು ಇದನ್ನ ಓದಬೇಕು. ಯಾವುದೇ ಕಾರಣಕ್ಕೂ ಅನ್ಯಾಯವಾಗಿ ದುಡ್ಡನ್ನ ಕಳ್ಕೊಬೇಡಿ, ನಿಮ್ಗೆ ಗೊತ್ತೇ ಇಲ್ಲದೆ ಇರೋ ರೀತಿ ಕಳ್ಕೊಬೇಡಿ ಅಂತ ಹೇಳ್ತಾ, ಇಷ್ಟು ಹೊತ್ತು ನಮಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟು ಪುಸ್ತಕದ ಬಗ್ಗೆ ಚರ್ಚೆ ಮಾಡದಂತಹ ಲೇಖಕರಾದ ಸತೀಶ್ ಸರ್ಗೆ ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ರತೀಶ್ ಸರ್ಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಲೈವ್ ಅನ್ನು ಮುಗಿಸ್ತೀವಿ. ಮತ್ತೆ ಹೇಳ್ತಿದ್ದೀನಿ, ಕನ್ನಡ ಪುಸ್ತಕಗಳನ್ನ ಓವರ್ ಆಲ್ ಕೋಆರ್ಡಿನೇಟ್ ಮಾಡಿದ್ದು ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಸರ್. ಕನ್ನಡ ಪುಸ್ತಕವನ್ನ ಕೊಂಡೇ ಓದಿ. ಮತ್ತೊಮ್ಮೆ ಸಿಗೋಣ ಹರಟೆ ಅಟ್ ಹರಿವು ಸಂಚಿಕೆ 19ರಲ್ಲಿ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ಥ್ಯಾಂಕ್ ಯು.